ಅವು ಮರಿಗಳಿರ್ತವೆ. ಸ್ವಲ್ಪ ಸಣ್ಣ ಆದ್ರೆ ಸಾಕು ಫ್ರೆಂಡ್ಸ್. ತಪ್ಪಾಗ್ಬಿಟ್ರೆ ಆಂಟಿ ಆಗ್ಬಿಡ್ತೀವ ನಾವು. ಫೇವ್ರೆಟ್ ಪಿಂಕು, ಡಾರ್ಕ್ ಪಿಂಕು. ಒಳಗಿರೋ ಆಯುರ್ವೇದಿಕ್ ಡಾಕ್ಟ್ರು ಇನ್ನು ಏನಾದ್ರು ಮಾಡು 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 ಅಂತವ್ರೆ. ನಿಮ್ಮಲ್ಲಿ ಎಚ್ಚರಿಕೆ ಕೊಡ್ತೀನಿ. ಯಾಕೋ ಡಾಕ್ಟ್ರಾಗೋ ಎಲ್ಲ ಲಕ್ಷಣಗಳು ಕಾಣಿಸ್ತೈತೆ. ಎಕ್ಸಾಮ್ ಬರೀದಿರಾನೆ ಅಂತೀನಿ. ನನ್ನ ಕೊನೆ ದಿನ ಆಗೋ ಎಲ್ಲ ಲಕ್ಷಣಗಳು ಕಾಣಿಸ್ತೈತೆ ಫ್ರೆಂಡ್ಸ್. ಅರ್ಥ ಆಯ್ತು ಅನ್ಸುತ್ತೆ. ಒಂದು ವಾರಕ್ಕಾಗಷ್ಟು ಹೆಲ್ದಿ ಜ್ಯೂಸಸ್ ಎಲ್ಲ ಆಗೋದು ನಿಮ್ಮಿಂದ ಅನ್ನೋದು ನಮ್ಮನ್ನ. ಕರಿನಾಕ್ರಾವು ಜನ್ಮಕ್ಕೆ ಹೋಗೋ ನೋಡಿ ಇಷ್ಟು ಬಂದೈತೆ. ತರಕಾರಿ ಸಿಪ್ಪೆಗಳು ಹಾಕೋತೀನಿ, ಹಸಿ ಸಿಪ್ಪೆಗಳು, ಈರುಳ್ಳಿ ಅವು ಇವು ಅವೆಲ್ಲ. 2 ವರ್ಷ ಗಂಟ ನಾನು ಇಲ್ಲಿ ಇರ್ತೀನೋ ಊರು ಬಿಟ್ಟು ಓಡೋಗಿರ್ತೀನೋ ಒಂದು ಗೊತ್ತಾಗ್ತಿಲ್ಲ. ಬಟ್ ಜಾಸ್ತಿ ತಿನ್ನಕೋಬಾರ್ದು, ಲೂಸ್ ಮೋಷನ್ ಆಗ್ಬಿಡ್ತೈತಿ. ಸಾಕಿದ ತಾಯಿಯಾಗಿ ನಾನೇ ಬೈಯಲ್ಲ, ನೀನ್ ಬೈತೀಯಾ? ಆಮೇಲೆ ನನಗೂ ಒಂದ್ ಕಡೆ ಕಿಡ್ನಿಲಿ ಯೋಚನೆ ಬಂತು, ತಗೋಬಿಡೋಣ ಅಂತ. ಎಲ್ಲರ ಹತ್ರ ಬಿಲ್ಡಪ್ ತಗೋತೀನಿ ಈಗ. ನನ್ ಗಂಡ ಕೊಡ್ಸಿದ್ದು ಇಂತ ಹೇಳ್ತಿ ಯಾರಿಗೂ ಸಿಕ್ಬಾರ್ದು ಫ್ರೆಂಡ್ ಜೀವನದಲ್ಲಿ. ನೀನು ಚೆನ್ನಾಗಿ ಕಾಣಿಸ್ಬೇಕು ಅಂತ ನಾನು ಎಷ್ಟು ತ್ಯಾಗ ಮಾಡ್ತಿದ್ದೀನಿ. ಈಗ ನೋಡು, ಮುಳ್ಳೆಲ್ಲ ಚುಚ್ಕೊಂಡು ನಮ್ ಮೂಗಕ್ಕೆ ತಕ್ಕಂತೆ ತಗೊಳಕ್ ಹೋದ್ರೆ ನಮ್ಮ ಆಸ್ತಿ ಮಾರ್ಕೋಬೇಕಾಗ್ತೈತೆ. ಆದಷ್ಟು ತೆಳ್ಳು ಕಟ್ ಮಾಡ್ಕೊಂಡ್ರೆ ಹಾಗಲಕಾಯಿ ಫ್ರೈಗೆ ಸೂಪರ್ ಡೂಪರ್ ಆಗಿ ಟೇಸ್ಟ್ ಬರ್ತೈತೆ. ಅವಾಗ ಒಂದ್ ಬಟ್ಲ ಹಸಿಟ ಹಾಕೋಬೇಕು, ರಾಗಿ ಹಸಿಟ. ಇಷ್ಟೇ ಫ್ರೆಂಡ್ಸ್, ಸಿಂಪಲ್ ರಾಗಿ ಮುದ್ದೆ. ನಾನೊಂದ್ ಹೆಂಗ್ಸ ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಚಪಾತಿ ಜೊತೆಗಂತೂ ಸೂಪರ್ ಡೂಪರ್ ಆಗಿರುತ್ತೈತಿ ಕಾಂಬಿನೇಷನ್ ಅಲ್ಲಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ನಾನಂತೂ ಸೂಪರ್ ಡೂಪರ್ ಆಗಿದ್ದೀನಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಬೆಳಗ್ಗೆಯಿಂದಾನೇ ವ್ಲಾಗ್ ನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ವಾಕಿಂಗ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಬೆಳಗ್ಗೆ ಎದ್ದ ತಕ್ಷಣ ಟಿಪ್ ಟಾಪ್ ಆಗಿ ರೆಡಿ ಆಗ್ಬಿಟ್ಟು ಒಂದ್ ಚೊಂಬ್ ನೀರು ಕುಡ್ಬಿಟ್ಟು ವಾಕಿಂಗ್ ಬಂದೆ. ಇನ್ಮೇಲೆ ಆದಷ್ಟು ನಾನು ಹೇಳಕ್ಕೆ ಆಗಲ್ಲ ಫ್ರೆಂಡ್ಸ್. ಒಂದಷ್ಟು ದಿನ ವಾಕಿಂಗ್ ಅವು ಇವು ಮಾಡ್ತೀನಿ, ಒಂದಿಷ್ಟು ದಿನ ಬಿಟ್ಬಿಡ್ತೀನಿ. ಹಬ್ಬಗಳು ಬಿಸಿಯಲ್ಲಿ ಬಿಟ್ಬಿಡ್ತೀವಿ ಫ್ರೆಂಡ್ಸ್. ಬೆಳಗ್ಗೆ ನಮ್ಗೆ ರಂಗೋಲಿ ಹಾಕೋದು, ಸಾರಿಸೋದು, ಗುಡ್ಸೋದು ಇರ್ತೈತಿ. ವಾಕಿಂಗ್ ಯಾವ ಮೂಲೆಯಲ್ಲಿ ಮಾಡಲಿ ಅದಕ್ಕೆ ಫ್ರೆಂಡ್ಸ್. ಇದು ಪನ್ನೀರ್ಕಾಯಿ ತುಂಬ ಜನ 90s ಕಿಡ್ಸ್ ಗೊತ್ತು, ಈಗಿನ ಕಾಲದ ಮಕ್ಳಿಗೆ ಗೊತ್ತಿಲ್ಲ ಅಂತ ಅನ್ಕೋತೀನಿ. ಹೂವು ಈ ಥರ ಇರ್ತೈತೆ ಫ್ರೆಂಡ್ಸ್. ಕಾಯಿ ಆದಮೇಲೆ ಈ ಥರ ಬರ್ತೈತೆ. ಆಮೇಲೆ ದಪ್ಪಗೆ ವೈಟಾಗಿ ಆಗ್ತೈತೆ, ಅದ್ರೊಳಗೆ ಗಟ್ಟಿ ಬೀಜ ಇರ್ತೈತೆ. ಆ ಬೀಜನ ಬಿಸಾಕ್ಬಿಟ್ಟು ತಿಂದರೆ ಪನ್ನೀರ್ಕಾಯಿ ಸೂಪರ್ ಆಗಿರ್ತೈತೆ. ಆದರೆ ಇದು ನಮ್ಮ ತನಕ ಬರಲ್ಲ, ನಮ್ಗೆ ಆ ಭಾಗ್ಯ ಇಲ್ಲ. ಕೋತಿಗಳ ಸ್ವಾಹ ಮಾಡ್ಕೋತವೆ. ಓಕೆ ಫ್ರೆಂಡ್ಸ್, ಶಿವನ ಟಾಮನ ಎಬ್ಬರಿಸ್ಬಿಟ್ಟು ಬಂದೆ. ಅವ್ರನ್ನ ಬೆಡ್ ಬಿಡ್ತಾ ಇಲ್ಲ, ಅದಕ್ಕೆ ಇವಾಗ ಹೋಗಿ ಎಬ್ಬರಿಸ್ಬಿಟ್ಟು ಟಾರ್ಚರ್ ಕೊಟ್ಟಾದ್ರೂ ಎಬ್ಬರಿಸ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವತ್ತು ಫುಲ್ ಡೇ ಏನೆಲ್ಲ ಆಗ್ತೈತೆ ಅದೆಲ್ಲ ಶೇರ್ ಮಾಡ್ಕೊಳ್ತೀನಿ. ಹೊಸದಾಗಿ ಯಾರೆಲ್ಲ ವೀಡಿಯೋ ನೋಡ್ತೀರಾ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸದಾಗಿ ವೀಡಿಯೋ ನೋಡ್ತಾರೋ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್. ಡೈಲಿ ವೀಡಿಯೋ ನೋಡ್ತಾರೋ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಬತ್ತವನೇ ನನ್ನ ಟಾಮ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೆ ಫ್ರೆಂಡ್ಸ್. ಅವನು ದೇವ್ರು ಕೊಟ್ಟ ಮಗ. ಎಷ್ಟೇ ದೂರದಲ್ಲಿದ್ರು ಕಂಡು ಹಿಡಿತಾನ. CID ಅಂದ್ರೆ ಇವನೇ. ಗುಡ್ ಮಾರ್ನಿಂಗ್ ಯಾ. ಬೆಡ್ ಕಾಫಿ ಈ ಥರ ನಾನ್ ವೆಜ್ ಹಾಕ್ಬಿಟ್ಟು ಬಂದಿದೆ. ಥ್ಯಾಂಕ್ ಯು ಡಾ. ನೀನಾದರೂ ನನ್ನ ಮೇಲೆ ಕರುಣೆ ತೋರಿಸಿದ್ಯಲ್ಲ. ನಾನು ಬಂದು ಅರ್ಧ ಗಂಟೆ ಆಯಿತು. ಶಿವ, ನಾನು ಏನಾದೆ ಅಂತ ಹುಡುಕ್ಲಿಲ್ಲ. ಓಕೆ ನಡಿ ಹೋಗೋಣ ಫ್ರೆಂಡ್ಸ್. ನನಗೆ ಅರ್ಧ ವಾಕಿಂಗ್ ಬಂದರೆ ಇನ್ನು ಅರ್ಧ ಈ ಸೌದೆಗಳಿಗೆ ಬಂದೆ. ನೀರು ಕಾಯಿಸ್ಕೋಬೇಕಲ್ಲ ಅದಕ್ಕೆ. ಅಯ್ಯಪ್ಪ ಇದು ಎತ್ತಾ ಇಲ್ಲ. ಟಾಮು, ಒಂದು ಸೌದೆ ಕೊಡ್ತೀನಿ, ಎಳ್ಕೊಂಡು ಹೋಗ್ತೀಯಾ? ಏನ್ಲ, ಒಂದು ಸೌದೆ ಕೊಡ್ತೀನಿ, ಎಳ್ಕೊಂಡೋಗಿ ಮನೆ ಹತ್ರ ಹಾಕು. ಬೇರೆ ದೇಶದ ನಾಯಿಗಳೆಲ್ಲ ನೋಡ್ಬಾ, ಚೀಟಿನಲ್ಲಿ ರೇಷನ್ ಬರ್ಕೊಟ್ರೆ ದುಡ್ಡು ಕೊಟ್ರೆ ಹೋಗಿ ತಗೋ ಬರ್ತಾರೆ. ನಡಿ, ನೀನು ಹಂಗೆ ಕಲಿ ಬುದ್ಧಿನ. ಮಳೆ ಆಯ್ತಲ್ಲ ಫ್ರೆಂಡ್ಸ್, ಮೊನ್ನೆ 10 ಕಿಶನ್ ಗರಿಗಳು ಬಿದ್ದಾವೆ. ನಡಿಲಾ. ಎಳ್ಕೊ ಅದನ್ನೇ. ಇವನು ಏನಿಲ್ಲ, ಈ ಗರಿನ ಎಳ್ಕೊಂಡು ಹೋಗ್ಬಿಟ್ನಂದ್ರೆ ನಾನೇ ಶಾಕ್ ಆಗಿಲ್ಲ, ತಲೆ ಸುತ್ತ ಬಿದ್ದೋಗ್ತೀನಿ. ಅವನ ಹತ್ರ ಬುದ್ಧಿ ಎಲ್ಲ ಕಲಿಯಲ್ಲ. ಹೀಗಾರ ಹಾಕೊಂಡು ಬೆಳಗ್ಗೆ ಸೊಳ್ಳೆಗಳು ಜಾಸ್ತಿ ಫ್ರೆಂಡ್ಸ್. ನಡಿ ಟಾಮು, ಸೊಳ್ಳೆ ಕಚ್ತಾವ್ ನಡಿಯ. ಡೆಂಗ್ಯೂ ಮಲೇರಿಯಾ ಎಲ್ಲ ಹತ್ರದಲ್ಲವೆ, ಇಲ್ಲೇ ಗಿಡದ ಮಧ್ಯಗಳಲ್ಲೇ. ಇಲ್ಲೊಂದು ಸೌದೆ, ಇನ್ನು ಅಲ್ಲೊಂದು ಸೌದೆ. 2 ಈ ಥರದ್ದು ಒಂಬಳೆ ನೀರು ಕಾಯ್ಸಕ್ಕೆ ಹಾಕ್ಬಿಟ್ರೆ ಫ್ರೆಂಡ್ಸ್ ಚೆನ್ನಾಗಿ ನೀರು ಕಾಯ್ದಿದೆ. ಆದರೆ ಹುಷಾರಾಗಿ ನೋಡಿ ಎತ್ಕೋಬೇಕು, ಮಧ್ಯದಲ್ಲಿ ಅವು ಮರಿಗಳಿರ್ತವೆ. ಇಷ್ಟನ್ನು ಎಳ್ಕೊಂಡು ಹೋಗ್ಬೇಕು. ತಮ್ಮ ಎಲ್ಪ್ ಮೀಯಾ. ಹೋದ ಅಷ್ಟೇ. ಬಂದೆ ಇಷ್ಟೊತ್ತಲ್ಲೂ ಫೇಸ್ಬುಕ್ ಅಲ್ಲಿದ್ದೆ. 6 ಪ್ಯಾಕ್ ಕಾಣಿಸ್ತೈತೆ, ಬೆಲ್ಲಿ ಡ್ಯಾನ್ಸ್.
ಇಷ್ಟೊತ್ತು ಫೇಸ್ಬುಕ್ ಅಲ್ಲಿ ಏನ್ ಮಾಡ್ತಿದ್ದೆ? ಬೆಳಗ್ಗೆ ವಾಕಿಂಗ್ ಆರ ಮಾಡು. ನಾವು ವಾಕಿಂಗ್ ಮಾಡ್ತೀವಿ, ಕೆಲಸ ನಾನು ಟಮ್ಮ ಹೋಗ್ತೀವಿ. ಇವ್ನು ಸೊಳ್ಳೆ ಕಚ್ಚಿಸ್ಕೊ ಬಂದವನೇ. ಬರಲ್ಲ ಅವನು. ಓ, ಈ ಪ್ರೀತಿ ಪ್ರೇಮ ನೋಡಕ್ ಆಗ್ತಿಲ್ಲ. ವಾಟ್ ಯು ವಾಂಟ್ ಟಿಫನ್? ಯಾವ ಜನ್ಮದ ಪುಣ್ಯನೋ ನನಗೆ ಇಂಥ ಅವಕಾಶ ಸಿಕ್ಕಿದೆ. ಟಿಫನ್ ಕೊಡು. ಇನ್ನ ಮುಖ ತೊಳ್ದಿಲ್ಲ. ಮುಖ ತೊಳ್ಕೊಬರೋಗು. ಬೆಳಗ್ಗೆ ಎದ್ದ ತಕ್ಷಣ ಟಿಫನ್. ಯಾಕೆ ಟಿಫನ್ ಕೇಳ್ತಿತ್ತಂದ್ರೆ, ನಾನೇನು ವಾಕಿಂಗ್ ಸುಮ್ನೆ ಹೋಗಿದ್ದೀನಿ ಅಂತ ಅನ್ಕೊಂಡ್ರೆ ಫ್ರೆಂಡ್ಸ್, ಅನ್ನಕ್ಕೆ ಇಟ್ಬಿಟ್ಟೋಗಿದೆ. ನೆನ್ನೆತ್ತು ರಸಮ್ ಜಾಸ್ತಿ ಐತಲ್ಲ, ವೇಸ್ಟ್ ಆಗ್ತಿದೆ, ಅದಕ್ಕೆ ಅನ್ನಕ್ಕೆ ಇಟ್ಟಿದೆ. ಜೀರಿಗೆ ರಸ ಅಂತ ತಿಂದ್ರು ಪರವಾಗಿಲ್ಲ ಅಂತ ಮಧ್ಯಾಹ್ನ ಬಿಸಿ ಬಿಸಿ ಮಾಡ್ಕೊಳ್ವಾ. ಅನ್ನನೇ ಆಗೋದೈತೆ ಹಿಂಗೋಗಿ ಹಿಂಗೆ ಬರೋಷ್ಟಲ್ಲಿ. ಈಗ ಶಿವ ಬಂದ ತಕ್ಷಣ ಟಿಫನ್ ಕೊಟ್ಬಿಟ್ಟು ನನಗೊಂದು ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊತೀನಿ. ಒಂದು 3 ದಿನ ಮಾಡ್ಕೊಡಿಯೋದು, ಒಂದು 3 ದಿನ ಬಿಟ್ಟು ಬಿಡೋದು. ಏನು ಮಾಡ್ತಾನೆ ಸೊಂದೆಗೊಂದಿಲಿ? ಏನದು? ಈಗ ನಾನು ಬೆಳಗ್ಗೆ ಜ್ಯೂಸ್ ಮಾಡ್ಕೊಳಕ್ಕೆ ಇಷ್ಟ ಐಟಮ್ಸ್ ತಗೊಂಡಿದ್ದೀನಿ ಫ್ರೆಂಡ್ಸ್. ಕ್ಯಾರೆಟ್, ಬೀಟ್ರೂಟು, ಇದು ಬೆಟ್ಟದಲ್ಲಿಕಾಯಿ, ಆಮ್ಲ, ಅದೊಂದು ಸ್ವಲ್ಪ ಇದಾಗ್ಬಿಟ್ಟೈತೆ, ಬಾಡೋಗ್ಬಿಟ್ಟೈತೆ, ಅದಕ್ಕೆ ಇದು ತಗೊಂಡಿದ್ದೀನಿ. ಇದ್ರ ಹೆಸರು ಏನೋ ಗೊತ್ತಿಲ್ಲ, ಫ್ರಿಜ್ ಒಳಗೆ ಇಡ್ತಾರಲ್ಲ ಅದು. ಈ ತರ ಬೆಳಗ್ಗೆ ಜ್ಯೂಸ್ ಮಾಡ್ಕೊಂಡು ಕುಡಿಯೋದು ಇವಾಗ ಟ್ರೆಂಡಿಂಗ್ ಅಲ್ಲಿ ಐತಲ್ಲ ಫ್ರೆಂಡ್ಸ್, ಎಲ್ಲ ಹೆಣ್ಮಕ್ಳದು. ಅದಕ್ಕೆ ನಾನು ನೋಡ್ತಾ ಇದ್ದೆ, ಮಾಡೋಣ ಯಾವಾಗ ಅನ್ಕೋತಾ ಇದ್ದೆ. ನಮ್ ಸಬ್ಸ್ಕ್ರೈಬರ್ಸ್ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಜನ ನನ್ಗೆ ಇದನ್ನ ಸೆಂಡ್ ಮಾಡಿದ್ರಿ, ಈ ತರ ವಿಡಿಯೋಗಳನ್ನ, ಇದನ್ನ ಟ್ರೈ ಮಾಡ್ರಿ ಅಂತ. ಅದಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಅದು ನ್ಯಾಚುರಲ್ ಅಲ್ಲ, ಮನೇಲಿ ಮಾಡ್ಕೊಳ್ಳೋದು. ಇಂಥದರ ಟ್ರೈ ಮಾಡ್ತೀನಿ. ಯಾವ್ದಾರ ಮೆಡಿಸನ್ ಪ್ರಾಡಕ್ಟ್ಸ್ ಅವು ಇವು ಅಂದ್ರೆ ನನಗೆ ಸಿಕ್ಕಾಪಟ್ಟೆ ಭಯ, ಹಂಗಾಗಿ ಅದನ್ನ ಟ್ರೈ ಮಾಡಲ್ಲ ಫ್ರೆಂಡ್ಸ್. ಇದಾದ್ರೆ ಆರಾಮಾಗಿ ಮಾಡ್ತೀನಿ, ನೋಡೋಣ. ಇದೇನಕ್ಕೆ ಅಂದ್ರೆ ಫ್ರೆಂಡ್ಸ್, ಅದೇ ಕೂದಲು ಚೆನ್ನಾಗಿ ಬೆಳಿತೈತಂತೆ, ಮುಖ ಬ್ರೈಟ್ ಬರ್ತೈತಂತೆ, ಹೆಲ್ತ್ ಒಳ್ಳೇದು ಅಂತ. ನನ್ಗೆ ಇವೇನು ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಅಂದ್ರೆ ಕೂದಲು ಉದ್ರೋಗ್ಲಿ, ನಾನ್ ಬ್ಲಾಕ್ ಆಗ್ಲಿ ಅಂತಲ್ಲ, ಸ್ವಲ್ಪ ಸಣ್ಣ ಆದ್ರೆ ಸಾಕು ಫ್ರೆಂಡ್ಸ್. ಕಡ್ಡಿ ತರ ಇದೆ ಇದ್ರ ದಪ್ಪ ಅಂದ್ರೆ ಎಷ್ಟು ಮರಿದೆ ಗೊತ್ತಾ ಫ್ರೆಂಡ್ಸ್? ಎಲ್ರು ಅಕ್ಕ ಅಂತಾರೆ. ಅದೆಲ್ಲಾದ್ರೋಗ್ಲಿ, ಜಾತ್ರೆಯಲ್ಲಿ ನನ್ಗೆ ದೊಡ್ಡಮ್ಮ ಚಿಕ್ಕಮ್ಮನ ಇರ್ತಾರ, ಅವರೇ ಹುಡುಗಿರು, ಅವರು ಸಹ ನನ್ಗೆ ಆಂಟಿ ಅನ್ಬಿಟ್ರು. ಅದೊಂದು ಸ್ವಲ್ಪ ಬೇಜಾರಾಯ್ತು. ಅವ್ರ ಪ್ಲಾನ್ ಏನಂದ್ರೆ, ಅವ್ರಿಗೆ ಗೊತ್ತು ನನ್ಗಿಂತ ಜಾಸ್ತಿ ಏಜ್ ಆಗಿರ್ತೈತೆ ಅವ್ರಿಗೆ ಅಂತ, ಅವ್ರ ಏಜನ್ ಕಡಿಮೆ ಮಾಡ್ಕೊಳಕ್ ನಾನು ಆಂಟಿ ಅಂತ ಕರೆದ್ರು. ಬಂತು ಕೋಪ, ಜಾತ್ರೆ ತೆಗ್ ಬಾರ್ಸ್ಬಿಡೋಣ ಅಂತ ಸುಮ್ಮನೆ. ತಪ್ಪಾಗ್ಬಿಟ್ರೆ ಆಂಟಿ ಆಗ್ಬಿಡ್ತೀವ ನಾವು. ಚಿಕ್ಕ ಮಕ್ಳು ಕರೀಲಿ, ಮಕ್ಳೆಲ್ಲ ಕರೀತಾರೆ ಪರವಾಗಿಲ್ಲ. ಒಂದು 10 ವರ್ಷದ ಮಕ್ಳದವರೆಗೂ ಕರೀಲಿ, ಪರವಾಗಿಲ್ಲ. ಅದಕ್ಕಿಂತ ದೊಡ್ಡ ಕತೆಗಳೆಲ್ಲ ಕರೆದ್ರೆ ಸುಮ್ಮನಾಗಿದ್ದೀನಿ. ಬೇಡ ಜಾತ್ರೆನಲ್ಲಿ ಜಗಳಗಳು ಅಂದ್ಬಿಟ್ಟು. ನಾವು ಕಂಜೂಸ್ ಅಂತ ಆಗಾಗ ಪ್ರೂವ್ ಮಾಡ್ಕೋಬೇಕಂದ್ರೆ ಈ ಸಿಪ್ಪೆಗಳನ್ನೆಲ್ಲ ಈ ತರ ಇಟ್ಕೋಬೇಕು, ಒಣಗಿಸ್ಕೋಬೇಕು, ಪುಡಿ ಮಾಡಿ ಮುಖಕ್ಕೆ ಹಚ್ಕೋಬೇಕು. ನೋಡ್ತೀರಾ ಕಂಜೂಸ್ ಅಂತಲ್ಲ ಫ್ರೆಂಡ್ಸ್, ಇವೆಲ್ಲ ಏನ್ ಪೇಸ್ಟ್ ಮಾಡೋದು, ಬಳಸ್ಕೊಳ್ಳೋಣ ಅಂತ ಏನು ಟಿಪ್ಸ್ ಅಲ್ಲ ಇವೆಲ್ಲ. ಇದನ್ನ ಚೆನ್ನಾಗಿ ಡ್ರೈ ಮಾಡಿ ಒಣಗಿಸ್ಬಿಟ್ಟು ಪುಡಿ ಮಾಡ್ಕೊಂಡ್ರೆ 1-2 ಸಲ ನಾನು ಫೇಸ್ ಪ್ಯಾಕ್ ಹಾಕೋಬಹುದು. ಹಂಗಾಗಿ ಇದನ್ನ ಬಿಸಿಲಿಗೆ ಇಟ್ಬಿಟ್ಬಿಡ್ತೀನಿ. ಈ ಜಾರ್ಗೆ 3 ಆಮ್ಲನ ಕಟ್ ಮಾಡಕೊಂಡಿದ್ದೀನಿ ಫ್ರೆಂಡ್ಸ್, ಅಂದ್ರೆ ಬೆಟ್ಟದಲ್ಲಿಕಾಯಿ. ಇದನ್ನ ಸ್ವಲ್ಪ ನೀರ್ ಹಾಕೊಂಡು ನುಣ್ಣಗೆ ರುಬ್ಕೊಬತ್ತೀನಿ. ಈ ತರ ಕ್ರೀಮ್ ತರ ಬಂದೈತೆ ಫ್ರೆಂಡ್ಸ್. ವಾವ್, ಇದೊಂಥರ ಡಿಫ್ರೆಂಟ್ ಆಗೈತೆ, ಸ್ಮೆಲ್ ಚೆನ್ನಾಗೈತೆ ಫ್ರೆಂಡ್ಸ್. ಟೇಸ್ಟ್ ಮಾತ್ರ ಒಂದ್ ಸ್ವಲ್ಪ ಒಗ್ರೊಗ್ರು ಅಷ್ಟೇ. ಇದನ್ನ ಇದ್ರೊಳಗೆ ಹಾಕೋಬೇಕು. ಸಿಪ್ಪೆ ಸಮೇತ ಹಾಕೊಳ್ಳೋಣ ಅಂತ ಟ್ರೈ ಮಾಡಿದೆ ಫ್ರೆಂಡ್ಸ್, ಅಷ್ಟು ಕಂಜೂಸ್ತನ ಬೇಡ ಅಂದ್ಬಿಟ್ಟು. ಮತ್ತೆ ಸಿಪ್ಪೆನೇ ತುಂಬ ಹೋಗ್ತೈತೆ ಈ ಟ್ರೇ ಒಳಗಡೆ, ಅದಕ್ಕೆ. ಸಿ ಫ್ರೆಂಡ್ಸ್, 6 ಬಾಕ್ಸ್ ಆಯ್ತು 6 ದಿನಕ್ಕೆ. ನೆಕ್ಸ್ಟ್ ಬೀಟ್ರೂಟ್ ಅಂಡ್ ಕ್ಯಾರೆಟ್, ಇವುಗಳನ್ನ ಕಟ್ ಮಾಡಿ ರುಬ್ಕೋತೀನಿ. ತುರ್ದ್ಬಿಟ್ಟು ಹಾಕೊಳ್ಳೋಣ ಫ್ರೆಂಡ್ಸ್, ತುಂಬಾ ಟೈಮ್ ತಗೋತೈತೆ. ಈ ಸಣ್ಣ ಜಾರಲ್ಲಿ ಆದ್ರೆ ನುಣ್ಣಕ್ ಆಗ್ತೈತೆ, ಅವೆರಡು ಜಾರಲ್ಲಿ ದೊಡ್ಡ ಜಾರಲ್ಲೇ ಸಣ್ಣ ನುಣ್ಣಕ್ ಆಗಲ್ಲ. ವಾವ್, 1 ಸೆಕೆಂಡ್ ಫ್ರೆಂಡ್ಸ್. ಈ ಬಾಕ್ಸ್ಗಳು ಆಲ್ರೆಡಿ ಐತಲ್ಲ ಫ್ರೆಂಡ್ಸ್, ನಾನು ಇದ್ರಲ್ಲೇ ಸ್ಟೋರ್ ಮಾಡಿ ಇಟ್ಕೋತೀನಿ. ಎಸ್, ಗಾಜಿನ ಬಾಟ್ಲೊಳಗೆ ಇಟ್ಕೋಬಹುದು ಅಂತ ತುಂಬಾ ವಿಡಿಯೋಸ್ ಅಲ್ಲಿ ನೋಡಿದೀನಿ. ಗಾಜಿನ ಬಾಟ್ಲು ಎಲ್ಲಿಂದ ತರುವ? ನಮ್ಮ ಮನೇಲಿ ಇಲ್ವಲ್ಲ. ಇದೈತೆ, ಇದು ಕ್ಯಾಪ್ ಇಲ್ಲ, ಆದ್ರೆ ಅದ್ರೊಳಗೆ ಮನಿ ಪ್ಲಾಂಟ್ ಇಡಲ್ಲ ಅಂತ ಇಟ್ಟಿದ್ದೀನಿ ಫ್ರೆಂಡ್ಸ್. ಹೆಂಗೋ ಈ ಡಬ್ಬಿಗಳು ಸಿಕ್ಕವಲ್ಲ, ಕ್ಯಾರೆಟ್ ಬೇರೆ ಬೀಟ್ರೂಟ್ ಬೇರೆ ಜ್ಯೂಸ್ ರುಬ್ಬಿಡ್ತೀನಿ ಫ್ರೆಂಡ್ಸ್. ಈಗ ಕ್ಯಾರೆಟ್ ಕಟ್ ಮಾಡ್ಕೊಂಡೆ, ಇದನ್ನ ಸಹ ಚೆನ್ನಾಗಿ ಪೇಸ್ಟ್ ಮಾಡ್ಕೊಬತ್ತೀನಿ ಸ್ವಲ್ಪ ನೀರ್ ಹಾಕಿ. ಕ್ಯಾರೆಟ್ ಅನ್ನ ಸೋಸ್ಕೋದಲ್ಲ ಫ್ರೆಂಡ್ಸ್, ಇದು ಕ್ಲೀನ್ ಪೇಸ್ಟ್ ಆಗೈತಲ್ಲ, ಯಾಕೆ ಸೋಸ್ಕೊಡೋದು ಅಂತ. ಕ್ಯಾರೆಟ್ ಜ್ಯೂಸ್. ನೆಕ್ಸ್ಟ್ ಬೀಟ್ರೂಟ್, ಇದನ್ನ ಸಹ ಕಟ್ ಮಾಡ್ಕೋಬೇಕು. ವಾರಕ್ಕಾಗಷ್ಟು ಜ್ಯೂಸ್ಗಳು ರೆಡಿ. ನಿಜ ಫ್ರೆಂಡ್, ನಾವು ಅರ್ಜೆಂಟಿಗೆ ಏನಾರ ಕೆಲ್ಸಕ್ಕೆ ಹೋಗ್ತೀವಿ ಅಂತ ಅನ್ಕೊಳ್ರಿ, ಮಾಡಿಟ್ಕೊಳಕ್ಕಾಗಲ್ಲ. ಹಂಗಾಗಿ ನಾವು ಬೇಡ ಬಿಡು ಅಂತ ಸ್ಕಿಪ್ಪೇ ಮಾಡ್ಬಿಡ್ತೀವಿ, ಇಂಥವೆಲ್ಲ ಟ್ರೈ ಮಾಡಕ್ ಹೋಗೋದಿಲ್ಲ. ಆವಾಗ ಈ ತರ ವಾರಕ್ಕೊಂದ್ಸಲ ಭಾನುವಾರ ಮನೇಲಿ ಇದ್ದಾಗ ಈ ತರ ಮಾಡಿಟ್ಕೊಂಡ್ರೆ ವಾರ ಪೂರ್ತಿ ಆರಾಮಾಗಿ ಕುಡಿಬಹುದು ಅಲ್ವಾ. ವಾರಕ್ಕಿಂತ ಜಾಸ್ತಿ ಇಟ್ಕೊಂಡ್ರೆ ಒಳ್ಳೇದಲ್ಲ ಫ್ರೆಂಡ್ಸ್. ಅದ್ರ ಇರೋ
ವಿಟಮಿನ್ಸ್ ಎಲ್ಲ ಕಮ್ಮಿ ಆಗ್ಬಿಡ್ತಿದೆ ಅಂತ ನನಗೆ ಅನಿಸ್ತಿದೆ, ನಿಜನೂ ಸುಳ್ಳು ಗೊತ್ತಿಲ್ಲ. ಈಗ ಈ ಬೀಟ್ರೂಟ್ ಅನ್ನು ನುಣ್ಣಾಗಿ ರುಬ್ಬಿಕೊಂಡು ಬರಬೇಕು. ವಾವ್, ನನ್ನ ಫೇವ್ರೆಟ್ ಪಿಂಕು, ಡಾರ್ಕ್ ಪಿಂಕು. ಇದು ಸ್ವಲ್ಪ ಜಾಸ್ತಿ ಬಂದೈತೆ ಅನಿಸ್ತಿದೆ. ಇಟ್ಸ್ ಓಕೆ, ಇದನ್ನ 2 ದಿನ ಕುಡಿದ್ರೆ ಆಯ್ತು, ದಿನ ಬಿಟ್ಟು ದಿನ. ಕಲರ್ಫುಲ್. ಸ್ವಲ್ಪ ನೀರು ಮಿಕ್ಸ್ ಮಾಡಬೇಕು. ಇದು ಮಾತ್ರ ತುಂಬಾ ಆಗೋಯ್ತು ಫ್ರೆಂಡ್ಸ್, ದೊಡ್ಡದಿತ್ತು ಬೀಟ್ರೂಟ್, ಹಂಗಾಗಿ ಪರವಾಗಿಲ್ಲ. ಇದೊಂದು ಜ್ಯೂಸ್ ರೆಡಿ ಆಯ್ತು. ಏನಪ್ಪ ಜ್ಯೂಸ್ ಮಾಡ್ತಾ ಇದ್ದಾವೆ ಸಡನ್ ಆಗಿ ಹೊರಗಡೆ ಅಂತ ಅನ್ಕೊಳ್ತಿದ್ದೀರಾ ಫ್ರೆಂಡ್ಸ್. ನಾನು ಇಲ್ಲಿಗೆ ಸುಮ್ಮನೆ ಆದ್ರೆ ತುಂಬಾ ವಿಷಯಗಳು ಎಲೆ ಮರಿ ಕಾಯಿ ಅಂತ ಮುಚ್ಚೋಗ್ತವೆ ಫ್ರೆಂಡ್ಸ್. ನನ್ನ ಒಳಗೆ ಇರೋ ಆಯುರ್ವೇದಿಕ್ ಡಾಕ್ಟ್ರು ಇನ್ನೂ ಏನಾದ್ರು ಮಾಡು 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 ಅಂತವ್ರೆ. ನಿಮ್ಮಲ್ಲಿ ಎಚ್ಚರಿಕೆ ಕೊಡ್ತೀನಿ, ನಾವು ಸಹಿಸ್ಕೊಳ್ಳೋದು ಒಂದು ನೀತಿ ಇರ್ತದೆ, ಎಷ್ಟಂತ ಸಹಿಸ್ಕೊಳ್ಳೋದು ನಾವು. ಅದಕ್ಕೆ ನಾನು ಇನ್ನೊಂದು ಡ್ರಿಂಕ್ ಮಾಡ್ಕೊತೀನಿ ಫ್ರೆಂಡ್ಸ್. ಇದಂತೂ ಸಿಕ್ಕಾಪಟ್ಟೆ ಹೆಲ್ತ್ಗೆ ಒಳ್ಳೇದಾಗೋಂಥದ್ದು. ಅದಕ್ಕೆ ಸಪೋರ್ಟ್ ಮಾಡ್ತಾ ಇರೋರು ಮಿಸ್ಟರ್ ಡಾಕ್ಟರ್ ಟಾಮ್. ಅವನು ಸಹ ಆಯುರ್ವೇದಿಕ್ ಡಾಕ್ಟ್ರು ಒಂದು ಕಡೆ. ಯಾಕಂದರೆ ನಾನು ತುಂಬ ಸ್ಟ್ರೆಸ್ಸಲ್ಲಿದ್ದಾಗ, ನಾನು ಬೇಜಾರಲ್ಲಿದ್ದಾಗ ಅವ್ನು ನೋಡಿದ್ರೆ ನಾನು ಸಮಾಧಾನ ಆಗ್ಬಿಡ್ತೀನಿ. ಮಳೆ ಬಿದ್ದೈತೆ, ಕರ್ಬೇಗಳು ಎಲ್ಲೂ ಚಿಗಿರ್ಲಿಲ್ಲ ಅಂತ. ಟ್ರೈಪಾಡ್ ಇಲ್ಲದೆ ಫೋನ್ ಫುಲ್ ಶೇಕು. ಪಕ್ಷಿಗಳ ಸೌಂಡ್ ಚೆನ್ನಾಗೈತಲ್ಲ ಫ್ರೆಂಡ್ಸ್. ಶಟ್ ಅಪ್. ಸುಮ್ಮನೆ ಕಣ್ಮುಚ್ಕೊಂಡು ಕೇಳಿಸ್ಕೊಂಡ್ರೆ ಕಡಿಮೆ ಅಂದ್ರೆ ಒಂದು 20-30 ಪಕ್ಷಿಗಳು ಸೌಂಡ್ ಮಾಡ್ತಾವೆ. ನನಗೆ ಕಾಂಪಿಟೇಷನ್ ಕೊಡ್ತವೆ. ನಾನು ಜೋರಾಗಿ ಇವಾಗ ವಾಯ್ಸ್ ತೆಗೆದಂದ್ರೆ ಎಲ್ಲ ಸೈಲೆಂಟ್ ಆಗಿಬಿಡ್ಬೇಕು. ಸಿಟಿಲಿರೋರು ಇದನ್ನೆಲ್ಲ ಮಿಸ್ ಮಾಡ್ಕೊಳ್ತೀರಲ್ಲ ಫ್ರೆಂಡ್ಸ್. ಈ ಥರ ಸೌಂಡ್ಗಳೆಲ್ಲ ಹಂಗೆ ಡೈಲಿ ಈ ಥರ ಸೌಂಡ್ಗಳೆಲ್ಲ ಇರ್ತವೆ. ಒಂಥರ ಮೆಡಿಸನ್ ಇವೆಲ್ಲ. ಬರ ಟಾಮ್. ಎಲ್ಲ ಕಡೆ ಜನಗಳು ಮೊಸಿ ಬಳಿತಾರೆ ಕೆಲವ್ರಿಗೆ. ಇವನೇ ಹೋಗಿ ಮೊಸಿ ಬಳ್ಕೊತವನೆ. ಅವನ ಮುಖಕ್ಕೆ ಯಾರು ಮೊಸಿ ಬಳಿಯೋದು ಬೇಡ ಅಂದ್ಬಿಟ್ಟು ಅವನೇ ಬಳ್ಕೊತವನೆ. ಬರ್ಲಾ ಮುಂದೆ ನೋಡ್ಕೊಂಡು ಬಟ್ಟ. ಅವಾಗೆ ಇದ್ದಾವೋ. ಒಂದು 3 ತಿಂಗಳಿಂದ ಇಲ್ಲಿ ವಾತಾವರಣನೇ ಬೇರೆ ಇತ್ತು ಫ್ರೆಂಡ್ಸ್. ಮಿನಿ ಫಾರೆಸ್ಟ್ ಇದ್ದಂಗಿತ್ತು. ಈಗೆಲ್ಲ ಬೈಲು. ಅಯ್ಯಯ್ಯೋ ಛೇ, ಇಷ್ಟು ದೂರ ಎನರ್ಜಿ ವೇಸ್ಟ್ ಮಾಡ್ಕೊಂಡು ಬಂದಲ್ಲಪ್ಪ. ಗಿಡನೇ ಬೋರ್ಡ್ ಮಾಡ್ಬಿಟ್ಟವ್ರೆ. ಇಲ್ಲೊಂದು ಕರ್ಬೇವು ಗಿಡ ಇತ್ತು ಅನ್ನೋ ಸಾಕ್ಷಿ ಸಹ ಇಲ್ಲ, ಒಂದು ಎಲೆ ಸಹ ಇಲ್ಲ. ಓಕೆ ಫ್ರೆಂಡ್ಸ್, ಬೇರೆ ಕಡೆ ಎಲ್ಲರೂ ಸಿಗ್ತಿತ್ತು ಮುಂದೆ ನೋಡ್ತೀನಿ. ಕರ್ಬೇವು ಬೇಕಾಗಿರೋದು ಫ್ರೆಂಡ್ಸ್. ಕರ್ಬೇವು ಜ್ಯೂಸು ಮಾಡಿಕೊಂಡ್ರೆ ಅದು ಕೂದಲು ಬೆಳಗ್ಗೆ ಸಿಕ್ಕಾಪಟ್ಟೆ ಒಳ್ಳೇದಲ್ಲ, ಡೈಜೆಷನ್ಗೂ ಹೆಲ್ಪ್ ಆಗ್ತೈತೆ. ಯಾಕೋ ಡಾಕ್ಟ್ರಾಗೋ ಎಲ್ಲ ಲಕ್ಷಣಗಳು ಕಾಣಿಸ್ತೈತೆ ಎಕ್ಸಾಮ್ ಬರೀದಿರಾನೆ. ನಿಮ್ ದಪ್ಪಯ್ಯ ಅಂತೀನಿ, ದಯವಿಟ್ಟು ಇಲ್ಲಿಗೆ ಬಿಟ್ಬಿಡಿ. ಇಲ್ಲೇ ಇರು, ಕಳ್ಳರು ಬಂದು ಹಿಡ್ಕೊಂಡು ಹೋಗ್ತಾರೆ. ಇಲ್ಲೇ ಬಿತ್ಕೊಂಡು ನಾನು ಹೋಗ್ತೀನಿ. ಅವನಿಗೆ ಲೈಫಲ್ಲಿ ಒಂದು ವಾಕಿಂಗ್ ಇಲ್ಲ, ಜಾಗಿಂಗ್ ಇಲ್ಲ, ಏನಿಲ್ಲ ಫ್ರೆಂಡ್ಸ್. ಸೋಂಬೇರಿ ಆಗ್ಬಿಟ್ಟವನೆ. ಮಲಗಿ ಜಾಗದಲ್ಲೇ ಮಲಗಿ. ಅವ್ನು ಕರ್ಬೇವಿಲ್ಲ, ಬೇವನ್ ಎಲೆ ಐತೆ. ಇದು ಸಹ ಮಾಡ್ಕೊಂಡು ಕುಡಿದ್ರೆ ಒಳ್ಳೇದು. ಆದರೆ ಇದನ್ನು ಕುಡಿದ್ರೆ ಬೇವಿನ ಎಲೆ ಯಪ್ಪ ಬೇಡ. ಯುಗಾದಿಗೆ ಮಾತ್ರ ಬೇವು ಬೆಲ್ಲ ತಿನ್ನಬೇಕು, ಬೇರೆ ಟೈಮಲ್ಲಿ ತಿನ್ನೋಕೆ ಹೋಗ್ಬಾರ್ದು. ನಿಮ್ಗೇನಾದ್ರು ಸ್ಕಿನ್ ಅಲರ್ಜಿ ಅದು ಇದು ಆಯ್ತಲ್ಲ ಫ್ರೆಂಡ್ಸ್, ಬೇವಿನ ಮರಚಕ್ಕೆನ ಎತ್ಕೊಂಬಂದು ಕುದಿಸ್ಬಿಟ್ಟು ಒಂದೇ ಒಂದು ಗ್ಲಾಸ್ ಚಿಕ್ಕ ಗ್ಲಾಸಲ್ಲಿ ಕುಡೀರಿ, ಪಕ್ಕ ಸೆಟ್ ಆಗ್ತೈತೆ. ನನಗೆ ಅಲರ್ಜಿ 6 ವರ್ಷದಿಂದ ಇತ್ತು, ಆದರೆ ನಾನು ಟ್ರೈ ಮಾಡಲಿಲ್ಲ. ಕಹಿ ಜಾಸ್ತಿ ಅದು ಫ್ರೆಂಡ್ಸ್. ಅದಕ್ಕೆ ಟಾಮ್ ಸದ್ಯ ಮೊನ್ನೆ ಮಳೆ ಬಿದ್ದಿದ್ದಕ್ಕೆ ಇಲ್ಲೊಂದು ಚಿಗುರ್ಕೊಂಡೈತೆ. ಪಾಲೆಗೆ ಬಂದಿದ್ದು ಪಂಚಾಮೃತ ಫ್ರೆಶ್ ಆಗು ಐತೆ. ಇದನ್ನ ಕಿತ್ಕೋತೀನಿ. ಸಾಕು, ಇವೆಲ್ಲ ಚಿಗುರ್ಲಿ, ಮುಂದಿನ ದಿನಗಳಲ್ಲಿ ಕಿತ್ಕೋತೀನಿ. ಇಷ್ಟು ಸಾಕು ಫ್ರೆಂಡ್ಸ್. ಇದ್ರಲ್ಲಿ ಅಡುಗೆಗೂ ಸ್ವಲ್ಪ ಎತ್ಕೋತೀನಿ. ಓ, ಇಲ್ಲೇನೋ ಪಕ್ಕ ಸಮಸ್ಯೆ ಐತೆ. ಇವನು ಅಲ್ಲಲ್ಲೇ ತಲೆ ಸುತ್ತಿ ಬೀಳ್ತಾವನೆ. ಏನಾಗ್ತಿದೆ? ಶೆಟ್, ಹಿಂಗಾಗ್ಬಾರ್ದಿತ್ತು. ಮಲ್ಕೋ, ಬಾಯ್. ಸೋಂಬೇರಿ ಇರ್ಬೇಕು ಫ್ರೆಂಡ್ಸ್ ಲೈಫಲ್ಲಿ, ಇಷ್ಟು ಸೋಂಬೇರಿ ಇರಬಾರ್ದು. ಇಲ್ಲಿ ಇದೆಲ್ಲ ಒಣಗ್ತಾ ಇದೆ. ಇವು ಫ್ರೆಂಡ್ಸ್
ಇವು ದೇವ್ರಿಗೆ ಬಳಸಿರೋದು. ಇದರಲ್ಲಿ ಏನೋ ಒಂದು ಪ್ರಯೋಗ ಮಾಡೋಕ್ಕೆ ನಾನು ರೆಡಿಯಾಗಿದ್ದೀನಿ. ಅದನ್ನು ಒಣಗಿಸ್ತಾ ಇದ್ದೀನಿ. ಒಂದು ರಾಶಿ ಪಾತ್ರೆಗಳು ತೊಳೆದಿಟ್ಟಿದ್ದೀನಿ. ಇದು ನಮ್ಮ ಬಾಗಿಲಿನ ಪರಿಸ್ಥಿತಿ. ಇದು ನಮ್ಗೆ ಬೇಕಾದಷ್ಟು ಕರ್ಬೇವು ಚೆನ್ನಾಗಿ ತೊಳ್ಕೊಬೇಕು. ಕಡ್ಡಿ ಬೇಡ ಫ್ರೆಂಡ್ಸ್, ಅದು ಹಂಗಂಗೆ ಎದ್ದು ಬಿಡ್ತೈತೆ ಜ್ಯೂಸಲ್ಲಿ, ಕುಡಿಯೋಕ್ಕಾಗಲ್ಲ. ಅದಕ್ಕೆ ಎಲೆಗಳು ಮಾತ್ರ ಕಟ್ ಮಾಡ್ಕೊತೀನಿ. ಚಿಕ್ಕ ಜಾರು ಡಮರ್ ಆಗೋಯ್ತು, ಅದಕ್ಕೆ ದೊಡ್ಡ ಜಾರು ಎತ್ಕೊಂಡಿದ್ದೀನಿ. ಒಂದಲ್ಲ ಒಂದಿನ ನನ್ನ ಪ್ರಯೋಗಗಳಿಂದಾನೇ ನನ್ನ ಕೊನೆ ದಿನ ಆಗುವ ಎಲ್ಲ ಲಕ್ಷಣಗಳು ಕಾಣಿಸ್ತಿದೆ ಫ್ರೆಂಡ್ಸ್. ಅರ್ಥ ಆಯ್ತು ಅನ್ಸುತ್ತೆ. ಹಿಂಗೆ ಮಿಕ್ಸಿಗಳು ರಿಪೇರಿ ಮಾಡ್ತಾ ಇರ್ತೀನಿ ಜಾರ್ಗಳನ್ನ. ಶಿವ ಒಂದಿನ ನನ್ನೇ ರಿಪೇರಿ ಮಾಡ್ಬಿಡ್ತೈತಿ. ಬೀಟ್ರೋಟು ಇದರಲ್ಲಿ ರುಬ್ಕೊಂಡಿದ್ದೀನಿ, ಆದ್ರೂ ಪರವಾಗಿಲ್ಲ ಫ್ರೆಂಡ್ಸ್, ಏನಾಗಲ್ಲ. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಕರ್ಬೇವನ್ನ ರುಬ್ಕೊಬತ್ತೀನಿ. ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದನ್ನ ಚಿಕ್ಕ ಜಾರಲ್ಲಿ ರುಬ್ಕೊಂಡಿದ್ರೆ ಇನ್ನೂ ನುಣ್ಣಗೆ ಬರೋದು. ಅದು ಕುಡಿಸ್ದೆ ಇಕ್ತಾನೆ. ಹಾಂ, ಅವನು ಯಾವಾಗಲೂ ನನ್ನ ಜೊತೆ ಇರ್ತಾನೆ. ಅನ್ನನಾ ಯಾಕೆ ಇವತ್ತು ಅನ್ನ ತಿನ್ಬಾರ್ದು, ತೇರ್ಗಳು ವಾಪಸ್ ಬರೋ ದಿನ. ತೇರ್ ನೋಡಕ್ ಕರ್ಕೊಂಡು ಹೋಗಿಲ್ಲ ಅಂದ್ರೆ ನಿನ್ನ ಹತ್ರ ನನ್ನ ಮಾತುಕತೆ ಇಟ್ಕೊಂಡು ವೇಸ್ಟ್. ನೀನೇ ಬರ್ಬೇಕು ನನ್ಗೆ. ಏನ್ ಕೆಲ್ಸ ಪಿ, ಕೆಲ್ಸ ವರ್ಷಗಟ್ಲೆ ಇರ್ತೈತಿ. ಜಾತ್ರೆ ದಿನ ಬತ್ತೈತಾ? ಜಾತ್ರೆ ಮಾಡ್ಬೇಕು, ಜಾತ್ರೆ ಜಾತ್ರೆ. ಫ್ರೆಂಡ್ಸ್, ಆಮ್ಲಾ ಜ್ಯೂಸ್ ಮತ್ತೆ ಕರ್ಬೇವು ಜ್ಯೂಸ್ಗೆ ರೆಡಿ ಆಗೈತಿ. ಇದು ಗಟ್ಟಿ ಆದ್ಮೇಲೆ ಡೈಲಿ ಒಂದೊಂದು ಗ್ಲಾಸ್ ಬಿಸಿನೀರು ಹಾಕೊಂಡು ಗಟ 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 ಕುಡಿಯೋದು, ಹೆಲ್ತಿ ಆಗ್ಬಿಡೋದಂಗೆ. ಒಂದು ವಾರಕ್ಕಾಗಷ್ಟು ಹೆಲ್ದಿ ಜ್ಯೂಸಸ್ಸು, ಆಮ್ಲಾ, ಕರ್ಬೇವು, ಬೀಟ್ರೋಟು, ಕ್ಯಾರೆಟು. ಈ ಥರ ಫ್ರಿಜ್ಜಲ್ಲಿ ಇದ್ರೆ ಅದು ಗಟ್ಟಿ ಆಗ್ತಿದೆ. ಆಮೇಲೆ ಡೈಲಿ ಬಳಸ್ಕೋಬೋದು. ಇವತ್ತು ನನ್ನ ಚೆನ್ನಾಗಿ ನೋಡ್ಕೊಬಿಡು. ನನ್ನ ನಾಳೆಯಿಂದ ನಾನು ಡಿಟಾಕ್ಸ್ ಡ್ರಿಂಕ್ಸು ಅವು ಇವೆಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೊಂದು ವಾರ 15 ದಿನದಲ್ಲಿ ಸ್ಲಿಮ್ ಆಗ್ತಾ ಇದ್ದೀನಿ. ಮತ್ತೆ ಈ ಬಾಡಿ ಸಿಗಲ್ಲ ನಿನಗೆ ನೋಡೋಕ್ಕೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಈ ಬಾಡಿನೇ ಸಿಗಲ್ಲ ಆಮೇಲೆ. ಈ ಥರ ಓವರ್ ಕಾನ್ಫಿಡೆನ್ಸ್ ಬಿಟ್ರೆ ನನ್ನ ಲೈಫಲ್ಲಿ ಉದ್ಧಾರ ಆಗೋದು. ಟಾಮ್, ನೀನು ಅಷ್ಟೇ ಫೈನಲ್ ಈ ಬಾಡಿನ ನೋಡ್ಕೊಬಿಡು. ನೆಕ್ಸ್ಟ್ ದಿನಗಳಲ್ಲಿ ನನ್ನ ಕಂಡಿಡಿಯಕ್ಕಾಗಲ್ಲ. ಅವ್ನು ಗೊಟ್ಟ ಕಿಚ್ ಫ್ರೆಂಡ್ಸ್. ನೋಡೋಣ ಫ್ರೆಂಡ್ಸ್, ಟ್ರೈ ಮಾಡ್ತೀನಿ. ಮಿಸ್ ಮಾಡಿದ್ರೆ ಟ್ರೈ ಮಾಡ್ತೀನಿ, ನೋಡೋಣ. ಇವಾಗ ಮಾಡ್ಕೊಂಡಿಲ್ಲ ಇಷ್ಟೊತ್ತು ಜ್ಯೂಸ್ಗಳು, ಆಯುರ್ವೇದಿಕ್ ಜ್ಯೂಸ್ಗಳು ಏನು ಅಂತೆ. ಒಂದು ವಾರ ಅಷ್ಟೇ. ಈ ಸಲ ಚಾಲೆಂಜ್ ತಗೋತಾ ಇದ್ದೀನಿ. ನನ್ನ ಟ್ಯಾಲೆಂಟ್ ಅಂತ ತುಳಿತಾರೋದೇ ನೀನು ಹೌದಾ, ಮಾಡು, ನಿನ್ನ ಕೈಲಿ ಆಗ್ತೈತೆ ಮಾಡು ಅಂದ್ರೆ ನಾನು ಮಾಡ್ತೀನಿ. ಒಂದು ವಾರ ಅಷ್ಟೇ ಇವೆಲ್ಲ ಅಂದ್ರೆ ನಾನು ಅಲ್ಲೇ ಬಿಟ್ಬಿಡ್ತೀನಿ. ಯಾವನ್ ಬೇಕು ಅಂತಲ್ಲ, ಕೆಲ್ಸದ ಬಿಸಿ. ನೀನೇ ನೋಡ್ತೀರಾ, ಬೆಳಗ್ಗೆ ಎದ್ದು ಕರ್ಸೋ, ಉರ್ಸೋದು, ಒರ್ಸೋದು, ಬರ್ಸೋದು. ಇನ್ಮೇಲೆ ಈ ಕೆಲಸಗಳಿಗಿಂತ ನನ್ನ ಹೆಲ್ತೇ ಇಂಪಾರ್ಟೆಂಟು, ನನ್ನ ಬ್ಯೂಟಿ ಇಂಪಾರ್ಟೆಂಟು. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಮೊನ್ನೆ ತಾನೇ ಡೈಲಾಗ್ ಕೊಡ್ದಲ್ಲ, ದಪ್ಪ ಆಗ್ತಾ ಇದೀಯಾ ಅಂತ. ನೀನು ದಪ್ಪಾಗು ಅನಿಸ್ತೈತಲ್ಲ, ಯಾಕಾರ ಮಾತನ್ನೋ ಅಂತ. ಯಾವುದೇ ಗಂಡ ಅನ್ಬಾರ್ದು. ಅವ್ರ ಹೆಣ್ಮಕ್ಳು ಕಷ್ಟ ಹೆಣ್ಮಕ್ಳಿಗೆ ಅಷ್ಟು. ಅವ್ರು ಹೆಂಗ್ ದಪ್ಪ ಆಗ್ತಾರೆ, ಟೆನ್ಷನ್ಗೆ ದಪ್ಪ ಆಗ್ತಾರೆ, ಪ್ರಾಬ್ಲಮ್ಸ್ ಯೋಚನೆ ಮಾಡಿ ಮಾಡಿ ದಪ್ಪ ಆಗ್ತಾರೆ, ಊಟ ತಿಂಡಿ ತಂಗ್ಳು ಪಂಗ್ಳು ತಿಂದು ದಪ್ಪ ಆಗ್ತಾರೆ. ಎಲ್ಲ ಆಗೋದು ನಿಮ್ಮಿಂದ ಅನ್ನೋದು ನಮ್ಮನ್ನ. ತಂಗ್ಳು ಪಗ್ಳು ಒಂದ್ 3 ದಿನ ನೀವು ತಿನ್ರಿ, ನೀವು ದಪ್ಪ ಆಗ್ತೀರಾ. ಮಿಕ್ಕಿರೋ ಪಕ್ಕಿರೋದೆಲ್ಲ ವೇಸ್ಟ್ ಆಗ್ತೈತೆ ಅಂತ ತಿನ್ನೋದು ನಾವು. ಹೋಗ್ಲಿ, ನೆಮ್ಮದಿಯಾಗಿ ನೀರು ಕುಡಿ. ನೀನ್ ತಿನ್ನುವಾಗ ನಾನ್ ಮಾತಾಡಿದ್ರೆ ಏನಪ್ಪಿತ್ತು ಅಂದ್ರೆ, ಊಟ ತಿನ್ನೋರು ಮಾತಾಡಬಾರ್ದು. ಮಳೆ ಬಿದ್ದಿದ್ದಕ್ಕೆ ತಣ್ಣಗೈತೆ ವಾತಾವರಣ. ಸೊ ಅದು ನಿಜಾನೇ, ಸೆಕೆ ಜಾಸ್ತಿ. ಎಲೆಗಳೆಲ್ಲ ಉದ್ರಿ, ಹೊಸ ಎಲೆ ಚಿಗ್ರಿ. ವಾವ್, ಮೈಂಡ್ ಬ್ಲೋಯಿಂಗ್ ಅಂದರೆ ಇದೇ ಇರಬೇಕು. ಗ್ರೀನ್ ಗ್ರೀನ್ ಗ್ರೀನ್, ಎಲ್ಲಿ ನೋಡಿದ್ರು ಬರೀ ಗ್ರೀನ್ ಬಿಟ್ಟು ಬೇರೆ ಕಲರ್ ಇಲ್ಲ. ನಿಮ್ಮಿಂದ ಒಂದು ದೊಡ್ಡ ಉಪಕಾರ ಆಗಬೇಕಾಗಿತ್ತು. ಒಂದು ಬಾಂಡ್ಲಿ ಮಣ್ಣು ಕೊಡ್ತೀರಾ, ಗೊಬ್ಬರ ಮಣ್ಣು ಮಿಕ್ಸ್ ಮಾಡಿರೋದು. ಸಾಯಂಕಾಲ ಆಗಲ್ಲ, ಸೊಳ್ಳೆಗಳ ಕಾಟ. ಮಧ್ಯಾಹ್ನ ಆಗಲ್ಲ, ಬಿಸಿಲು. ಏನೋ ಒಂದು ನನ್ನ ಪ್ರಯೋಗ. ಎತ್ಕೊಬತ್ತಿ, ಈಗ ಕಾಯ್ತಾ ಇರ್ತೀನಿ. ನೋಡಿ ಫ್ರೆಂಡ್ಸ್, ಒನ್ ಟೈಮ್ ಅಡುಗೆ ಮಾಡೋಂಗಿಲ್ಲ ಅಂದರೆ ಮನೇಲಿ ಎಷ್ಟೊಂದೆಲ್ಲ ಕೆಲಸಗಳು ಮಾಡ್ಕೋಬೋದು ನಾವು. ಎನಿ ಟೈಮ್ ಅಡುಗೆ ಅದೇ ತಲೆ ಕೆಡಿಸ್ಕೊಂಡು ನಾವು ಏನು ಕಡೆನೂ ಗಮನ ಕೊಡೋಕ್ಕಾಗಲ್ಲ. ಈಗ ಒಂದು ಸ್ವಲ್ಪ ಅಡುಗೆ ಇತ್ತಲ್ಲ, ತಂಗ್ಳು ಪಂಗ್ಳೆಲ್ಲ ಅದೆಲ್ಲ ತಿನ್ಕೊಳ್ಳೋಣ ಅಂದ್ಬಿಟ್ಟು ಸ್ವಲ್ಪ ಹೆಲ್ತಿ ಡ್ರಿಂಕ್ಸ್ ಮಾಡಿಕೊಂಡೆ. ಸ್ವಲ್ಪ ಗಿಡಗಳು ಬೆಳೆಸ್ಕೊಳ್ಳೋಣ ಅಂತ. ವಾತಾವರಣ ಚೆನ್ನಾಗೈತೆ.
ಏನಪ್ಪ ಟೊಮೊಟೊ ಹಣ್ಣು ಇದ್ದಂಗೆ ಐತೆ ಅಡಿಕೆ ಬೀಜ ಇಷ್ಟಿಷ್ಟಪ್ಪ. ಇದು ಮರಳಲ್ಲಿ ಹಾಕ್ತಾರೆ ಫ್ರೆಂಡ್ಸ್, ಮೊಳಕೆ ಬರ್ತೈತೆ. ಅಡಿಕೆ ಗಿಡನೂ ಮನೆ ಹತ್ರ ಇಕ್ಕಿದ್ರೆ ಒಳ್ಳೇದು. ಮುಂದಿನ ದಿನದಲ್ಲಿ ಇಕ್ಕೋಣ. ನಾವೀಗ ಪಾಟ್ ಕಳ್ತನಕ್ಕೆ ಬಂದಿದ್ದೀವಿ. ಈ ರೂಮಲ್ಲಿ ಬರಬೇಕು. ಮೊದಲು ಬಾಗ್ಲ ಹತ್ರ ನೋಡಬೇಕು, ಯಾಕಂದರೆ ಇಲ್ಲೇ ಯಾವಾಗಲೂ ಅವುಗಳು ಮಲಗಿರ್ತವೆ. ಯಾಕಂದರೆ ಈ ಡೋರ್ ಕ್ಲೋಸೇ ಆಗಲ್ಲ, ಓಪನ್. ಕರಿನಾಕ್ರಾವು ನಿನ್ ಜನ್ಮಕ್ಕೆ ಹೋಗೋ. ಪೈಪು ಫ್ರೆಂಡ್ಸ್, ಶಾಕ್ ಆಗಬೇಡಿ. ನಮಗೆ ಸಣ್ಣ ಪುಟ್ಟ ಪಾಟ್ ಬೇಕು ಫ್ರೆಂಡ್ಸ್. ಹೊಸ ಪಾಟ್ ಐತೆ, ಹೊಸ ಪಾಟ್ ಎತ್ಕೋತೀನಿ. ಇಷ್ಟು ತುಂಬ ಚಿಕ್ಕದಾಗ್ತೈತೆ. ಹಳೆ ಪಾಟ್ ಎತ್ಕೋತೀನಿ ಫ್ರೆಂಡ್ಸ್. ನಾನು ಹಾಕ್ತಿರೋ ಗಿಡ ತುಂಬ ದೊಡ್ಡದಾಗಿ ಬೆಳೀತಿದೆ, ಅದಕ್ಕೋಸ್ಕರ ದೊಡ್ಡ ಪಾಟ್ ಬೇಕು. ಈ ಹಳೆ ಪಾಟ್ಗಳು ಎತ್ಕೋತೀನಿ. ಓಕೆ ಬನ್ನಿ ಫ್ರೆಂಡ್ಸ್. ನಾನೀಗ ಹಾಕ್ತಿರೋದು ಈ ಪೈನಾಪಲ್ ಗಿಡಗಳು ಈ ಪಾಟ್ಗೆ ಹಾಕೋದು ಫ್ರೆಂಡ್ಸ್. ಇದು ಹಾಕಿ 6 ತಿಂಗಳಾಯಿತು. ನೋಡಿ ಬೇರೆ ಎಷ್ಟೊಂದು ಬಂದೈತೆ, ನೋಡಿ ಇಷ್ಟು ಬಂದೈತೆ. ಅದಕ್ಕೆ ಪಾಟ್ಗೆ ಹಾಕಿದ್ರೆ ಕಾಯಿ ಬೆಳಿತವೆ, ಕಿತ್ಕೊಂಡು ತಿನ್ಬೋದು ಅಂತ. ಇದು ಹಾಕಿದ್ದೀನಿ ಆಲ್ರೆಡಿ. ಒಂದು ಪ್ರಯೋಗ ಮಾಡಿ ನೋಡಿದೆ, ಬೆಳೆದೈತೆ. ಆದರೆ ಕಾಯಿ ಯಾವ ಕಾಲಕ್ಕೆ ಬರ್ತಿದೆ ಅಂತಲೇ ಗೊತ್ತಿಲ್ಲ. ವಿಡಿಯೋದಲ್ಲಿ ನೋಡಿದ ಪ್ರಕಾರ 3 ವರ್ಷಕ್ಕಂತೆ ಕಾಯಿ ಬೀಳೋದಿದು. 1 ವರ್ಷ ಆಗೈತೆ, 2 ವರ್ಷ ಬೇಕು. ಇದು ತಿನ್ನಕ್ಕೆ ಕಾಯ್ತಾ ಇದ್ದೀನಿ. ಈ ಪೈನಾಪಲ್ ಹೆಂಗೆ ಬೇರೆ ಬಂತಂದರೆ ಫ್ರೆಂಡ್ಸ್, ಪೈನಾಪಲ್ ತರ್ತೀವಲ್ಲ ಮನೇಲಿ, ಆ ಸಿಪ್ಪೆ ಹೆಂಗಿದ್ರು ಏನು ಉಲ್ತಾರೆ ಇರೋದನ್ನ ಬಿಸಾಕ್ತೀವಿ. ಅದನ್ನು ಒಂದು ಜಗ್ ನೀರು ಎತ್ಕೊಂಡು, ವೇಸ್ಟ್ ಡಬ್ಬಿ ಇರ್ತಾವಲ್ಲ, ಆ ಡಬ್ಬಿಲಿ ನೀರು ಬಿಟ್ಬಿಟ್ಟು ಅದನ್ನು ಇಡೋದಷ್ಟೇ ನೀರೊಳಗಡೆ. ಆಗಾಗ 2 ತಿಂಗಳಿಗೂ 3 ತಿಂಗಳಿಗೂ ಒಂದ್ಸಲ ನೀರು ಚೇಂಜ್ ಮಾಡಿದ್ರೆ ಒಂದು 6 ತಿಂಗಳಷ್ಟರಲ್ಲಿ ಬೇರು ಬರ್ತವೆ. ಅದನ್ನ ಹಿಂಗೆ ಪಾಟ್ಗೆ ಹಾಕೊಳ್ಳೋದಷ್ಟೇ. ಕೆಲವರು ವೀಡಿಯೋಗಳಲ್ಲಿ ತೋರಿಸ್ತಾ ಇದ್ರು, ಅದು ಹಾಕಿದ್ರೇ ಇದು ಹಾಕಿದ್ರೆ ಪೈನಾಪಲ್ ಬೆಳೆಯೋದಂತ. ನಾನೇನಿಲ್ಲ ಫ್ರೆಂಡ್ಸ್, ಅದಕ್ಕೆ ತರಕಾರಿ ಸಿಪ್ಪೆಗಳು ಹಾಕ್ಕೋತೀನಿ, ಹಸಿ ಸಿಪ್ಪೆಗಳು, ಈರುಳ್ಳಿ ಅವು ಇವು ಅವೆಲ್ಲ ಹಾಕೋತೀನಿ. ಚೆನ್ನಾಗಿ ಬೆಳೀತವೆ. ನೋಡಬೇಕು, ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಅದನ್ನು ತಿನ್ನೋದಕ್ಕೆ. ತುಂಬ ಜನಕ್ಕೆ ಡೌಟ್ ಬರ್ಬೋದು, ಸೊಪ್ಪು ಮೆಣಸಿನ್ಕಾಯಿ ತರಕಾರಿಗಳು ಅವು ಇವೆಲ್ಲ ಹಾಕ್ಕೋಬೋದು ಅಂತ. ಈ ಥರ ಗಿಡಗಳು ಹಾಕ್ಕೋಬೋದು, ಆದರೆ ಹಣ್ಣು ತರಕಾರಿ ಆ ಥರ ಹೂ ಗಿಡಗಳು ಅವು ಇವು ಹಾಕ್ಕೊಳ್ಳೋಂಗಿಲ್ಲ. ಅವುಗಳಿಗೆ ಹುಳ ಬಿದ್ದರೆ ಅವುಗಳಿಂದ ನರ್ಸರಿ ಗಿಡಕ್ಕೂ ಹುಳ ಬಿದ್ದು ಹಾಳಾಗ್ತೈತೆ ಅಂದ್ಬಿಟ್ಟು ಓನರ್ ಹಾಕ್ಸಲ್ಲ. ಇವುಗಳನ್ನ ಹಾಕ್ಕೊಳ್ಳೋಕ್ಕೆ ಪರ್ಮಿಷನ್ ಕೊಟ್ಟಿರೋದು ನನ್ನ ಪೂರ್ವಜನದ ಪುಣ್ಯ. ಇದು ಸ್ನೇಕ್ ಪ್ಲಾಂಟ್ ಫ್ರೆಂಡ್ಸ್, ತುಂಬ ವರ್ಷದಿಂದ ಐತೆ ನಮ್ಮ ಮನೆಯಲ್ಲಿ. ಒಂದೇ ಗಿಡ ತಂದು ಹಾಕಿದ್ದು, ನೋಡಿ ಅಷ್ಟಾಗೈತೆ. ಅದಕ್ಕೆ ಪಾಟ್ ಚೇಂಜ್ ಮಾಡಿದೆ, ಇನ್ನೂ ದೊಡ್ಡದಾಗ್ತೈತೆ ಅಂದ್ಬಿಟ್ಟು. ಇಲ್ಲಿ ಪ್ಲಾಸ್ಟಿಕ್ ಬಕೆಟ್ ತಳ ಹೊಡೆದಾಗಿತ್ತಲ್ಲ, ಅದನ್ನ ನೆಲಕ್ಕೆ ತುರುಕ್ಬಿಟ್ಟು ಅದ್ರ ತುಂಬ ಮಣ್ಣು ಹಾಕ್ಬಿಟ್ಟು ಅದರಲ್ಲಿ ಈ ಥರ ಅಲೋವೆರಾ ಗಿಡ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡಿಸ್ಬೇಕಾದ್ರೆ ಸುಮಾರು ಅಲೋವೆರಾ ಗಿಡಗಳು ಒಣಗೋದ ಫ್ರೆಂಡ್ಸ್. ಇಟ್ಕೆ ಅವು ಇವು ಬಿತ್ತಿ ಅದಕ್ಕೆ ಉಳ್ದಿರೋ ನರ ಉಳಿಸ್ಕೊಳ್ಳುವ ಅಂತ ಅಂದ್ಬಿಟ್ಟು ಈ ಥರ ಟಿಪ್ ಫಾಲೋ ಮಾಡ್ತಿದ್ದೀನಿ. ಅಲೋವೆರಾ ಗಿಡ ಏನು ಫ್ರೆಂಡ್ಸ್, ಒಂದು ಕಡ್ಡಿ ಆಗ್ಬಿಟ್ರೆ ಹೂವು ರಗಲ ಬೆಳ್ಕೊಬಿಡ್ತೈತೆ. ಈಗ ನೋಡ್ಕೊಳ್ಳಿ, ಇದೊಂದು 3-4 ತಿಂಗಳಿಗೆ ಎಷ್ಟು ದೊಡ್ಡದಾಗಿರ್ತೈತೆ ಅಲೋವೆರಾ ಗಿಡಗಳು ಅಂತ. ಇಷ್ಟು ಗಿಡಗಳು ಫ್ರೆಂಡ್ಸ್. ಗಿಡ ಹಾಕಿದ ತಕ್ಷಣ ಒಂದು ತೊಟ್ಟಾರ ನಾವು ನೀರು ಹಾಕಲೇಬೇಕು. ಮಣ್ಣು ತೇವಾಯಿತು ಜಾಸ್ತಿ, ಅದಕ್ಕೆ ಒಂದೊಂದು ಚೂರು ಹಾಕೊಂಡೆ. ಕೊಳ್ತೋಗ್ತೈತೆ, ಜಾಸ್ತಿ ನೀರುಗಳು ಹಾಕೊಳ್ಳಂಗಿಲ್ಲ. ಮೋಡ ಮುಚ್ಚಿದ ವಾತಾವರಣ ಇದ್ದರೆ ಅಂತೂ ನೀರು ಜಾಸ್ತಿ ಹಾಕೊಳಕ್ಕೆ ಹೋಗ್ಬಾರ್ದು. ಇದು ನಮ್ಮ ಕೈತೋಟ ಫ್ರೆಂಡ್ಸ್. ಇವುಗಳನ್ನ ಬೆಳಗ್ಗೆ ಎದ್ದ ತಕ್ಷಣ ನೋಡ್ತಾ ಇದ್ರೆ ಫುಲ್ ಖುಷಿ ಆಗ್ಬಿಡ್ತೈತೆ. ಮನೆ ಹತ್ರ ಗಿಡಗಳು ಇರಬೇಕು ಫ್ರೆಂಡ್ಸ್, ಲಕ್ಷಣ. ಫ್ರೆಂಡ್ಸ್, ಆ ಪೈನಾಪಲ್ ಯಾವಾಗ ಬೆಳಿತೈತೋ ಅಂತ ಇನ್ಮೇಲೆ ಡೈಲಿ ನೀರು ಹಾಕೊಂಡು ನೋಡ್ತಾ ಇರ್ತೀನಿ. ಈಗ ಹಾಕಿರೋ 3 ವರ್ಷ ಬೇಕು. ಹಳೆ ಗಿಡ ಇನ್ನೂ 2 ವರ್ಷ ಬೇಕು. 1 ವರ್ಷ ಆಗೈತೆ ಹಾಕಿ. 2 ವರ್ಷ ಗಂಟ ನಾನು ಇಲ್ಲಿ ಇರ್ತೀನೋ, ಊರು ಬಿಟ್ಟು ಓಡೋಗಿರ್ತೀನೋ ಒಂದು ಗೊತ್ತಾಗ್ತಿಲ್ಲ. ಪೈನಾಪಲ್ ಬೆಳೆಯೋದು ತುಂಬ ಕಷ್ಟ ಫ್ರೆಂಡ್ಸ್. ಅದಕ್ಕೆ ಪೈನಾಪಲ್ ಮಾರೋರ ಹತ್ರ ನಾವು ವ್ಯಾಪಾರನೇ ಮಾಡೋದು ಬೇಡ. ಅವ್ರು ಎಷ್ಟು ಕೇಳ್ತಾರೆ ಅಷ್ಟು ಕೊಡೋಣ. ಅವ್ರು 100 ರೂಪಾಯಿ ಹೇಳ್ತಾರೆ, ಒಂದನ್ನ 100 ರೂಪಾಯಿ ಕೊಟ್ಟು ತಗೊಳ್ಳೋಣ. ವಾರೇ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು, ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಈಗ ಸ್ನಾಕ್ಸ್ ಟೈಮ್. ಕರೆಂಟ್ ಇಲ್ಲ ಫ್ರೆಂಡ್ಸ್. ಇವತ್ತು ಮಂಗಳವಾರ, ತೇರುಗಳೆಲ್ಲ ವಾಪಸ್ ಬರೋ ದಿನ. ಅದಕ್ಕೆ ಕರೆಂಟ್ ತೆಗ್ದವ್ರೆ ಅಂತ ನಾನು ಅನ್ಕೊಳಕ್ಕಾಗಲ್ಲ. ಯಾಕಂದ್ರೆ ನೆನ್ನೆನೂ ತೆಗೆದ್ಬಿಟ್ಟಿದ್ರು ಸೋಮವಾರ. ಏನಂತಾನೆ ಗೊತ್ತಿಲ್ಲ ಪ್ರಾಬ್ಲಮ್ಮು. KB ಅವ್ರ ನಂಬರು ಇಲ್ಲ. ನೆನ್ನೆಯಿಂದ ಇಷ್ಟೊಂದು ಪ್ರಾಬ್ಲಮ್ ಆಗ್ತಿರೋದು. ಓಕೆ ಫ್ರೆಂಡ್ಸ್, ಈಗ ಸ್ನ್ಯಾಕ್ಸ್ ಟೈಮ್. ಸ್ನ್ಯಾಕ್ಸ್ಗೆ ನಾನು ತಗೊಂಡಿದ್ದೀನಿ ತೆಂಗಿನ ಚಿಪ್ಪು. ಅದ್ರ ಜೊತೆಗೆ ಮೈ ಮೋಸ್ಟ್ ಫೇವ್ರೆಟ್ ತಂಬಿಟ್ಟು ಫ್ರೆಂಡ್ಸ್, ಮರ್ತೇ ಬಿಟ್ಟಿದ್ದೀನಿ. ತಂಬಿಟ್ಟು ಮತ್ತು ತೆಂಗಿನಕಾಯಿ ಕಾಂಬಿನೇಷನಲ್ಲಿ ತಿಂದು ನೋಡ್ರಿ ಫ್ರೆಂಡ್ಸ್, ಮಜಾನೋ ಮಜಾ. ಕಣ್ಣಾಗ್ತಾವನಾಗ್ಲಿ ಏನೋ ಕದ್ದು ಮುಚ್ಚಿ ತಿಂತಾವಳಲ್ಲ. ನಿನಗೆ ಬಿಸ್ಕೆಟ್ ಇದೆ, ಇರು ರಾಮ್, ನೀ ಇದೆಲ್ಲ ತಿನ್ನಬಾರ್ದು. ತೆಂಗಿನಕಾಯಿ ಮತ್ತು ತಂಬಿಟ್ಟು ಎತ್ಕೊಬೇಕು ಫ್ರೆಂಡ್ಸ್. ತಂಬಿಟ್ಟು ಮಾಡಿ ಒಂದು 2-3 ದಿನದವರೆಗೂ ಅದು ತಿನ್ನೋಕ್ಕೆ ಆಗಲ್ಲ ಮನೆಗಳಲ್ಲಿ. ಹಬ್ಬ ಮಾಡಿದವರು ಅದು 2-3 ದಿನ ಬಿಟ್ಟು ಗಟ್ಟಿ ಆಗ್ಬಿಡ್ತೈತೆ. ಅವಾಗ ಏನೂ ತಿನ್ನೋಕ್ಕಿಲ್ಲ ಅನ್ನೋ ಟೈಮಲ್ಲಿ ನೆನಪಾಗ್ತೈತೆ. ಅವಾಗ ತಿನ್ನೋಕೆ ಇಷ್ಟು ಚೆನ್ನಾಗಿತ್ತು. ಹುರ್ಗಡ್ಲೆ ಎಲ್ಲ ಹಾಕಿ ಮಾಡೋರೆ. ಇದು ರಿಲೇಷನ್ ಕಟ್ ಕಳಿಸಿದ್ದು ಫ್ರೆಂಡ್ಸ್. 2 ತಂಬಿಟ್ಟುನು, 1 ಹೋಳು ತೆಂಗಿನಕಾಯಿ ದೇವ್ರಿಗೆ ಪೂಜೆ ಮಾಡಿಸಿರೋದು. ತೆಂಗಿನಕಾಯಿ ಜೊತೆ ತಿನ್ಬೇಕು. ಟೇಸ್ಟೇ ಬೇರೆ. ಈ ಥರ ಕಾಂಬಿನೇಷನ್ ಅಂತ ತಿಂತಾರೆ ಫ್ರೆಂಡ್ಸ್. ನನಗೆ ತಂಬಿಟ್ಟು ಅಂದರೆ ಜಾಸ್ತಿ ಇಷ್ಟ. ಬಟ್ ಜಾಸ್ತಿ ತಿನ್ನಕ್ಕೆ ಹೋಗ್ಬಾರ್ದು, ಲೂಸ್ ಮೋಷನ್ ಆಗ್ಬಿಡ್ತೈತಿ. ಚಿಕ್ಕ ವಯಸ್ಸಲ್ಲಿ ಜಾಸ್ತಿ ತಿಂದುಬಿಟ್ಟು ಸ್ವಲ್ಪ ಹೇಳೋದು ಬೇಡ. ಅಪ್ಪಿ ಅವನು ನನ್ಗಾಗಲ್ಲ ಫ್ರೆಂಡ್ಸ್, ಹಂಗೆ ಜೋರಾಗಿ ಬೈಬೇಡ ಯಾವತ್ತೂ ಅಷ್ಟೇ ಫ್ರೆಂಡ್ಸ್. ಈಗ 5:30 ಗಂಟೆಗೆ ಆದ್ವಿ, ಕರೆಂಟ್ ಬಂತು, ವೈಫೈ ಬಂತು. ರೋಗ ಒಂದೊಂದಲ್ಲ ಫ್ರೆಂಡ್ಸ್ ನಮ್ಮ ಕತೆಗಳು. ಅದಕ್ಕೆ ನಾವು
ಒಡವೆಂಗಡಿಲಿ ಒಂದು ಅಣ್ಣ ಗೊತ್ತೋ, ಅವರ ಒಡವೆಂಗಡಿಲಿ ವೈಫೈ ಕನೆಕ್ಷನ್ಗೆ ಹೋಗ್ತಾ ಇದೀವಿ ಕೇಳ್ಕೊಂಡು. ಎಂಥ ಪರಿಸ್ಥಿತಿ ಫ್ರೆಂಡ್ಸ್, ಇಷ್ಟೆಲ್ಲ ಒದ್ದಾಡಬೇಕು. ವೈಫೈ ಅವಣ್ಣ ಫೋನೇ ರಿಸೀವ್ ಮಾಡ್ತಾ ಇಲ್ಲ. ಮಟನ್ ಚಿಕನ್ ತಿನ್ಕೊಂಡಿದ್ಬಿಟ್ರೆ ಏನೋ. ಬಪ್ಪಿ ಅವಣ್ಣನ ಹುಡ್ಕೊಂಡೇ ಹೋಗ್ಬಿಡೋಣ. ನೋಡ, ಅವ್ನು ಬೈದ್ರೆ ಅವ್ನು ಎಷ್ಟು ಸಪ್ಪಗಾಗ್ತಾನೆ. ನೀನು ಇನ್ನೊಂದ್ಸಲ ಬೈಯಪ್ಪಿ, ಮಾಡ್ತೀನಿ ನೋಡಿ. ಇಷ್ಟೊತ್ತು ಖುಷಿಯಾಗಿದ್ದ, ಸಪ್ಪಗಾಗವನೆ. ಅವ್ನು ಬಿಸ್ಕೆಟ್ ಕೊಟ್ಟು ಸಮಾಧಾನ ಮಾಡ್ತೀನಿ ಈಗ ಫ್ರೆಂಡ್ಸ್. ಅವ್ನು ಯಾವತ್ತೂ ಗದ್ರ ಬೇಡ, ನಾನೇ ಬೈಯಲ್ಲ. ಸಾಕಿದ ತಾಯಿಯಾಗಿ ನಾನೇ ಬೈಯಲ್ಲ, ನೀನ್ ಬೈತೀಯಾ ಅಷ್ಟೇ. ಕೂಲಾದ ಓಡ್ರೋ ಇದು ಸರ್ಜಾಡ, ಓಡ್ರೋ ಇದು ಸರ್ಜಾಡ. ಒಡವೆ ಅಂಗಡಿಗೆ ಸುಮ್ನೆ ಹೋಗ್ ಬರೋಕ್ ಬೇಜಾರು. 1 ಗ್ರಾಮ್ ಗೋಲ್ಡ್ ಅರ ತಕೊಡು. ವೈಫೈ ಕನೆಕ್ಷನ್ ಕೊಟ್ಟಿರೋದಕ್ಕೆ 1 ಗ್ರಾಮ್ ಗೋಲ್ಡ್ ತಗೊಳ್ಳೋಣ. ಸಾಲ ಆ ಅಣ್ಣನ್ಗೆ ಏನ್ ಕೊಡ್ತಾರೆ? ಬ್ಯಾಡಪ್ಪ, ಸಾಲ ಅಂದ್ರೆ ಚಳಿ ಜ್ವರ ಬರ್ತೈತೆ. ಹೋಗಿದ ತಕ್ಷಣ ವೈಫೈ ಕನೆಕ್ಟ್ ಮಾಡ್ಕೊಂಡೆ, ವಿಡಿಯೋ ಡೌನ್ಲೋಡ್ ಆಗ್ತಾಯಿತ್ತು. ಆ ಸೈಕಲ್ ಗ್ಯಾಪಲ್ಲಿ ಈ ಮೂಗ್ಬಿಟ್ಟು ನನ್ನ ಕಣ್ಣಿಗೆ ಬಿತ್ತು. ಸತಿನೇ ಬಿದ್ದಿತ್ತು, ಆದರೆ ನನಗೆ ಅಷ್ಟೊಂದು ಸೆಲೆಕ್ಷನ್ಸ್ ಎಲ್ಲ ಬರಲ್ಲ ಫ್ರೆಂಡ್ಸ್. ಆಮೇಲೆ ನೀವೇ ಆ ಮೂಗ್ಬಟ್ಟಿಗೆ ತುಂಬ ಸಲ ಕಮೆಂಟ್ ಮಾಡಿದ್ರಿ, ಅದು ತಗೋಬೇಕಾಗಿತ್ತು ಅಂತ. ನನಗೆ ಒಡವೆಗಳಲ್ಲಿ ಅಷ್ಟಕ್ಕಷ್ಟೇ ಫ್ರೆಂಡ್ಸ್ ಐಡಿಯಾ. ಆಮೇಲೆ ನನಗೂ ಒಂದು ಕಡೆ ಕಿಡ್ನಿಲಿ ಯೋಚನೆ ಬಂತು, ತಗೋಬಿಡೋಣ ಅಂತ. ಶಿವ ಬೇರೆ ಹೇಳಿತು, ತಗೊಂಡ್ರೆ ತಗೋ ಅಂತ, ಸಾಲ ಅಂತ. ಬರ್ಬೇಕಾದ್ರೆ ಗಾಡೀಲಿ ಹೇಳ್ತಲ್ಲ, ನಂದೇನೇ ತಪ್ಪಿಲ್ಲ ಫ್ರೆಂಡ್ಸ್. ಅಲ್ಲಿ ಹೇಳಿದ ತಕ್ಷಣನೇ ಅಶ್ವಿನಿ ದೇವತೆಗಳು ತಾತಾಸ್ತು ಅಂದ್ಬಿಟ್ಟವ್ರೆ. ನಾನೇನು ಮಾಡಲಿ, ಅದಕ್ಕೆ ಎತ್ಕೊಂಡೆ, ಸಾಲನೇ ದುಡ್ಡು ಕೊಟ್ರಾಯ್ತು ಅಂತ. ಇವ್ರು ಮಾತ್ರ ಸಾಲ ಕೊಡ್ತಾ ಇರ್ತಾರೆ, ಯಾವಾಗಲಾದ್ರೂ ತಗೋಬೋದು. ಹೇಳ್ಬೇಕಂದ್ರೆ ಸಾಲ ಮಾಡಿ ತಗೋಬಿಟ್ಟು ಆಮೇಲೆ ದುಡ್ಡು ಕಟ್ಟಿರೋದೇ ತುಂಬ ಒಡವೆಗಳಿರೋದು ನನ್ನ ಹತ್ರ. ಎಲ್ಲ ಒಡವೆಗಳು ಹಂಗೆ ತಗೊಂಡಿರೋದು ಅನ್ಕೊಳ್ಳಿ. ಫೈನಲಿ ನೀವು ಹೇಳಿದ ಮೂಗ್ಬಟ್ಟು ನನ್ನ ಕೈಯಲ್ಲಿ ಫ್ರೆಂಡ್ಸ್. ಎಷ್ಟಿದು? 2 ಸೇರಿನಾ? ಇದು ಒಂಥರ ಬ್ರಾಸ್ಲೆಟ್ ಫ್ರೆಂಡ್ಸ್. ಇದು ಕೈಗೆ ಹಾಕೊಂಡ್ರೆ ಪಾಸಿಟಿವ್ ಎನರ್ಜಿ ಹತ್ರ ಇರುತ್ತೆ ಅಂತ ಹೇಳ್ತಾರೆ. ನೆಗೆಟಿವ್ ಏನಾರ ಇದ್ರೆ ಆ ಮಣಿಗಳು ಒಡೆದೋಯ್ತವೆ ಅಂತೆಲ್ಲ ಹೇಳ್ತಾರಲ್ಲ ಫ್ರೆಂಡ್ಸ್. ಹೀರೋಯಿನ್ಸ್ ಎಲ್ಲ ಜಾಸ್ತಿ ಬಳಸ್ತಾರೆ. ಅದನ್ನ ಹೇಳ್ದ, ನನಗೆ ಒಂದು ತಗೊಳ್ಳಿ 250 ಅಂತ ಅಂದ್ಬಿಟ್ಟು ಸೈಡ್ಗೆ ಇಟ್ಬಿಟ್ಟು ಸೈಲೆಂಟ್ ಆಗಿ ಬಂದ್ಬಿಟ್ಟೆ. ನಾವು ಡೌನ್ಲೋಡ್ ಮಾಡ್ಕೊಂಡು ಬಂದೆ, ಆಮೇಲೆ ವೈಫೈ ಹಾಕೋದು. ಕುರ್ಜಿ ಎಳ್ಕೊಬತ್ತಾರಲ್ಲ ಫ್ರೆಂಡ್ಸ್ ವಾಪಸ್ಸು, ಅವಾಗ ವೈರ್ಗಳೆಲ್ಲ ತೆಗ್ದಿದ್ರಂತೆ, ಆಮೇಲೆ ಸೆಟ್ ಮಾಡಿದ್ರು. ಮತ್ತೆ ಆನಿವರ್ಸರಿ ಗಿಫ್ಟ್ ಆಗಿ ನನಗೆ ಮೂಗ್ಬಟ್ಟು ಬಂತು ಫ್ರೆಂಡ್ಸ್. ಲ್ಯಾಟ್ರಿ ಶಿವಣ್ಣ ಪ್ರೀತಿಯಿಂದ ತಂದ್ಕೊಡ್ತು ಅಂತ ಅನ್ಕೊಂಡ್ರ ಫ್ರೆಂಡ್ಸ್. ಅಂಗಡಿ ಒಳಗೆ ಬಿದ್ದು ಒದ್ದಾಡಕ್ ರೆಡಿ ಆದೆ, ಅಷ್ಟ್ರಲ್ಲಿ ತಕೊಟ್ಬಿಡ್ತು. ಇದು ನಾನು ಎಲ್ಲರ ಹತ್ರ ಬಿಲ್ಡಪ್ ತಗೋತೀನಿ ಈಗ. ನನ್ ಗಂಡ ಕೊಡ್ಸಿದ್ದು ಪ್ರೀತಿಯಿಂದ ಅಂತ. ಇನ್ನೇನ್ ಮಾಡೋದು ಫ್ರೆಂಡ್ಸ್, ಇಷ್ಟ ಆಯ್ತು. ಮತ್ತೆ ಹೋದ್ಸಲ ನಾನು ಮುಗ್ಬಿಟ್ಟು ತಗೊಂಡಾಗ ನೀವೆಲ್ಲರೂ ತುಂಬಾ ಜನ ಇದನ್ನ ಸೆಲೆಕ್ಟ್ ಮಾಡಿದ್ರಿ. ಮತ್ತೆ ಈಗ ಟ್ರೆಂಡಿಂಗ್ ಅಲ್ಲ ಐತೆ ಇದು, ಅದಕ್ಕೆ ನಾನು ತಗೊಂಡೆ ಫ್ರೆಂಡ್ಸ್. ನಾನೇ ಸರ್ಪ್ರೈಸ್ ಗಿಫ್ಟ್ ತಗೊಂಡು ಶಿವ ಮೇಲೆ ಹಾಕ್ತಾ ಇದೀನಿ. ಪ್ರತಿ ವರ್ಷ ನಡೆಯೋದೇ ಇದು. ಯಾವ ವರ್ಷನೂ ಸೆಲೆಬ್ರೇಷನ್ ಇಲ್ಲ ಫ್ರೆಂಡ್ಸ್, ಯಾಕೆ ಸುಳ್ಳು ಹೇಳ್ಬೇಕು. ಸುಮ್ಮನೆ ಮನೇಲಿ ಪೂಜೆ ಮಾಡ್ಕೊಂಡು ಇರೋದೋ ಇಲ್ದಿರೋದೋ ಮಾಡ್ಕೊಂಡು ತಿನ್ನೋದಷ್ಟೇ. ಈ ವರ್ಷ ಮಾತ್ರ ಇದು ಬಂತು, ನನಗೆ ತುಂಬಾ ಖುಷಿ ಆಯ್ತು. ಈ ಮೂಗ್ಬಟ್ಟು ಫ್ರೆಂಡ್ಸ್ ಸ್ಟಾರ್ದು 1200 ರೂಪಾಯಿ ಫ್ರೆಂಡ್ಸ್. ಚೆನ್ನಾಗೈತಲ್ಲ. ಆದ್ರೆ ನಾನು ಮೂಗ್ಬಟ್ಟು ತಗೊಂಡಾಗ ಯಾವಾಗ್ಲೂ ಅನ್ಕೋತೀನಿ ಫ್ರೆಂಡ್ಸ್, ಇದು ಗಟ್ಟಿ ಇರ್ಬೇಕು, ಇದು ತೆಳ್ಳ ಇದೆ ಅಂದ್ರೆ ನಾವೇ ಮಾಡಿಸ್ಬೇಕು ಅನ್ಸ್ತೈತಿ. ಈ ತರದ್ದು ತುಂಬಾ ಸ್ಟ್ರಾಂಗ್ ಆಗಿ ಮಾಡ್ಕೊಡ್ರಿ, ನಮ್ಮ ಮೂಗ ಅಂತಿಂತ ಮೂಗಲ್ಲ ಅಂತ. ಇಟ್ಸ್ ಓಕೆ ಫ್ರೆಂಡ್ಸ್. ಈಗ ಆನಿವರ್ಸರಿಗೆ ಹಾಕೊಳ್ಳೋಣ ಅಂತ ನಾನು ಸುಮ್ಮನೆ ಆದೆ. ಅಲ್ಲಿವರೆಗೂ ನಾನು ನಿದ್ದೆ ಬರಲ್ಲ, ಈಗಲೇ ಹಾಕೊಂಡು ನಾನು ನಿಮ್ಗೆ ತೋರಿಸ್ಲೇಬೇಕು. ಇದನ್ನ ಬಿಚ್ಚಿಡ್ತೀನಿ, ಇದನ್ನ ಈಗ ಹಾಕೋತಾ ಇದೀನಿ ಫ್ರೆಂಡ್ಸ್. ಏನ ಪೇಸ್ ಅಪ್ಪ ಇದೆಯಾ? ಏನಾಯ್ತು ಅಂತದ್ದು? ಬೇಕೇ ಬೇಕು ಅಂತ ಆಟ ಮಾಡಿ ಸಾಲ ತರಿಸ್ಕೊಂಡಿದ್ದು ಫ್ರೆಂಡ್ಸ್. ದುಡ್ಡಿರ್ಲಿಲ್ಲ. ಅವಣ್ಣ ಪಾಪ ನಾವು ಕೊಡ್ರಿ ಅಂದ್ರೆ ಕೊಡ್ತಾರೆ ಪಾಪ, ಹಂಗೇನಿಲ್ಲ ಅಂತ. ಅವ್ರು ನಮ್ಗೆ ತುಂಬಾ ನಂಬಿಕೆ ಐತೆ ನಮ್ಮ ಮೇಲೆ, ಹಂಗಾಗಿ ಅವಣ್ಣ ಕೊಟ್ರು. ಮಾಡೋದೆಲ್ಲ ಮಾಡ್ಬಿಟ್ಟು ಏನಾಯ್ತು ಅಂತ ಕೇಳ್ತಾ ಇದೀನಿ. ಇಂಥ ಹೆಂಡತಿ ಯಾರಿಗೂ ಸಿಕ್ಬಾರ್ದು ಫ್ರೆಂಡ್ ಜೀವನದಲ್ಲಿ. ಒಟ್ಟು 3 ಮೂಗ್ಬಟ್ಟು ಬಂದು. ರಾಜಯೋಗ ಅಂದ್ರೆ ಇದೇ ಇರ್ಬೇಕು. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಆನಿವರ್ಸರಿ ಮುಗಿಯೋ ಗಂಟ ಮಾತ್ರ ಹೊಸ ತಗೊಳ್ತೀನಿ, ಆಮೇಲೆ ಮತ್ತೆ ಇದಕ್ಕೆ ಬಂದ್ಬಿಡ್ತೀನಿ. ಅದು ತುಂಬಾ ಚೆನ್ನಾಗೈತೆ. 1200 ರೂಪಾಯಿ ರೇಟ್ ಜಾಸ್ತಿ. ಏನಾದ್ರು ಹೆಚ್ಚು ಕಡಿಮೆ ಆಗ್ಬಿಟ್ರೆ ನನ್ನ ರಕ್ತ ಕುದಿಯುತ್ತಿದೆ, ಆಕ್ರೋಶ ಉಕ್ಕುತ್ತಿದೆ. ಕೂಲ್ ಬೇಬಿ, ಕೂಲ್. ಜ್ಯೂಸ್ ಮಾಡ್ಕೊಡ್ಲಾ? ಹೊಟ್ಟೆ ಉರ್ಕೋತಾ ಇದೆಯದಕ್ಕೆ. ಎಂಟಿಗೆ ಒಡವೆ ತಕೊಡ್ಬೇಕು. ಇದ್ ತಗೊಂಡಿದ್ ಯಾರಿಗೋಸ್ಕರ? ನಿನ್ಗೋಸ್ಕರ. ನಿನಗ್ ಚೆನ್ನಾಗ್ ಕಾಣಿಸ್ಬೇಕು ಅಂತ ನಾನು ಎಷ್ಟು ತ್ಯಾಗ ಮಾಡ್ತಾ ಇದೀನಿ. ಈಗ ನೋಡು, ಮುಳ್ಳೆಲ್ಲ ಚುಚ್ಕೊಂಡು. ಹಿಂಗೆ ಡೈಲಾಗ್ ಹೇಳ್ಬಿಡ್ರಿ ಫ್ರೆಂಡ್ಸ್, ನಿಮ್ಮ ಮನೇಲಿ ಏನೋ ಗಂಡ್ಮಕ್ಳು ಬೈದ್ರೆ. ಇದ್ರಲ್ಲಿ ಹಾಕೊಳಕ್ ಬರೋದು ಫ್ರೆಂಡ್ಸ್, ಹಂಗೆ ಡೈರೆಕ್ಟ್ ಆಗಿ ಹಾಕೊಳಕ್ ಬರಲ್ಲ. ಇದಕ್ಕೆ ಇದು ತಿರುಪನ್ನ ಹಾಕ್ಬಿಟ್ಟು ಎಳ್ಕೊಂಡು. ಫ್ರೆಂಡ್ಸ್ ಚೆನ್ನಾಗೈತಾ?
ಅಪ್ಪು ಹೊಟ್ಟೆ ಸಿಗುತ್ತೆ ಈಗ ನಿನ್ಗೆ ಮೂಗ್ಬಟ್ಟು ನೋಡು ಹವಿಸಿಟ್ಟು ಸೂಪರ್ ಆಗಿದ್ದು ತಗೊಂಡಿರ್ತಿರಲ್ಲ ಫಸ್ಟ್ ಇಷ್ಟ ಆಯ್ತಾ ನಿಂಗೆ ನಂಗೆ ಸೆಲೆಕ್ಷನ್ ಗೊತ್ತಾಗಲ್ಲಪ್ಪಿ ನಮ್ಮ ಫ್ರೆಂಡ್ಸ್ ಕಮೆಂಟ್ ಮಾಡಿದ್ಮೇಲೆ ಇದು ತಗೊಂಡಿದ್ ನಾನು ಚೆನ್ನಾಯ್ತಾ ಇನ್ಮೇಲೆ ಈ ತರತಿ ತಗೋತೀನಿ ಬದಲಾಯಿಸ್ಬಿಡೋಣ ಕಡಿಮೆ ಹಾಕೊಂಡಾರೇನೋ ಬಳಸ ಇಲ್ಲ ಅನ್ಬಿಟ್ಟು ಚೆನ್ನಾಗಿ ತೊಳೆದ್ಬಿಟ್ಟು ಸೋಪ್ ಹಾಕಿ ಕೊಟ್ಬಿಟ್ರೆ ಸುಮ್ನೆ ಅಂಗಡಿಯಿಂದ ಆಚೆ ಎತ್ಕೊ ಬಂದ್ಬಿಟ್ಟು ಎತ್ಕೊಂಡೋದ್ರು ಸೆಕೆಂಡ್ ಹ್ಯಾಂಡ್ ಆಗ್ಬಿಡ್ತೈತೆ ಏನೋ ಹೋಗ್ಲಿ ಬಿಡಿ ಫ್ರೆಂಡ್ಸ್ ಅದು ಇರ್ಲಿ ಇದು ಇರ್ಲಿ ಇದು ನಂಗೆ ಸಖತ್ ಇಷ್ಟ ಆಯ್ತು ಇನ್ ಸ್ವಲ್ಪ ತೊಡ್ತಿರ್ಬೇಕಾಯ್ತು ಅದ್ 2,000 ಹೇಳೋದ ಬಣ್ಣ ಸುಮ್ನೆ ರಪ್ಪಿ 2,500 ನಮ್ ಯೋಗ್ಯತೆಗೆ ತಕ್ಕಂತೆ ನಾವ್ ಇರ್ಬೇಕು ನಮ್ ಮೂಗಿಗೆ ತಕ್ಕಂತೆ ತಗೊಳಕ್ ಹೋದ್ರೆ ನಮ್ಮ ಆಸ್ತಿ ಮಾರ್ಕೋಬೇಕಾಗ್ತೈತೆ ತುಂಬಾ ಚೆನ್ನಾಗೈತೆ ಲಕ್ಷಣವಾಗೈತೆ ಈಗ ಹೊಟ್ಟೆ ಇಲ್ಲ ತಾರೆ ನಿಂಗೆ ಅರ್ಜೆಂಟ್ ಆಗಿ ಈಗ ಮೂಗ್ಬಟ್ಟಲ್ಲಿ ಒಂದು ರೀಲ್ಸ್ ಮಾಡ್ಬೇಕು ಈ ಜುಮ್ಕಿ ಚೆನ್ನಾಗಿ ಕಾಣಿಸ್ತಿದ್ಯಾ ಹಿಂಗ್ ಮೂಗ್ಬಟ್ಟೆ ಚೆನ್ನಾಗಿ ಕಾಣಿಸ್ತಿದ್ಯಾ ಅದು ರೀಲ್ಸ್ ಮಾಡ್ಕೊ ಬಂದ್ಬಿಡ್ತೀನಿ ಫ್ರೆಂಡ್ಸ್ 2000 years later ಈಗೊಂದು ಲಕ್ಷಣ ಬಂತು ಫ್ರೆಂಡ್ಸ್ ಆ ಮೂಗ್ಬಟ್ಟು ಹಾಕೊಂಡಂಗೆ ಕಾಣಿಸ್ತಾ ಇರ್ಲಿಲ್ಲ ನನ್ನ ಮುಕ್ತೊಳಗೆ ಬೆರ್ತೋಗಿತ್ತು ಹಂಗೆ ಓಕೆ ಫ್ರೆಂಡ್ಸ್ ಈಗ ಅಡುಗೆಗೆ ಬಂದೆ ಮೊಟ್ಟೆ ತಂದೈತೆ ಹಾಗಲಕಾಯಿ ತಂದೈತೆ ಈರುಳ್ಳಿ ಟೊಮೊಟೊ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಎಲ್ಲ ಎತ್ಕೊಂಡಿದ್ದೀನಿ ಹಾಗಲಕಾಯಿ ಮೊಟ್ಟೆ ಎಲ್ಲ ಮಿಕ್ಸ್ ಮಾಡಿ ಒಂದು ರೆಸಿಪಿ ಕಂಡಿಡ್ತಾ ಇದ್ದೀನಿ ಅಂತ ನೀವು ಶಾಕ್ ಆಗ್ತಾ ಇದೀರಲ್ಲ ಫ್ರೆಂಡ್ಸ್ ಶಾಕ್ ಆಗ್ಬೇಡಿ ಫ್ರೆಂಡ್ಸ್ ಅವೆರಡು ಮಿಕ್ಸ್ ಮಾಡಿದ್ರೆ ತಿನ್ನಕ್ಕೆ ಆಗಲ್ಲ ಮನುಷ್ಯರತ್ತು ತಿನ್ನಕ್ಕೆ ಆಗಲ್ಲ ಅದಕ್ಕೆ ಹಾಗಲಕಾಯಿ ಸಣ್ಣ ಹಾಗಲಕಾಯಿ ಫ್ರೆಂಡ್ಸ್ ಇದನ್ನ ಫ್ರೈ ಮಾಡಿ ಇಡ್ತೀನಿ ಇದನ್ನ ಈಗ ಮಾಡ್ಬಿಟ್ಟು ಈಗಲೇ ತಿಂದ್ರೆ ರುಚಿ ಇರಲ್ಲ ಬೆಳಗ್ಗೆಗೆ ಸೂಪರ್ ಟೇಸ್ಟ್ ಅದಕ್ಕೆ ಶಿವ ಈಗ ಮಾಡಿಡು ಅಂತ ಹೇಳ್ತು ಅದಕ್ಕೆ ಇದು ಮಾಡ್ತೀನಿ ಈಗ ಮೊಟ್ಟೆ ಸಾಂಬಾರು ಮುದ್ದೆ ಮಾಡ್ತೀನಿ ರಾಗಿ ಮುದ್ದೆ ಹೆಂಗ್ ಮಾಡೋದು ಅಂತ ಒಬ್ಬ ಸಿಸ್ಟರ್ ತುಂಬಾ ದಿನದಿಂದ ಕೇಳ್ತಾ ಇದ್ರಲ್ಲ ನಿಮ್ಗೋಸ್ಕರ ರಾಗಿ ಮುದ್ದೆ ಮಾಡ್ತಾ ಇದೀನಿ ಫ್ರೆಂಡ್ಸ್ ಮಾಡ್ತಾ ಇದೀನಿ ನಿಮ್ಗೂ ತೋರಿಸ್ತಾ ಇದೀನಿ ಇದು ನಮ್ಮ ಸಬ್ಸ್ಕ್ರೈಬರ್ಸ್ ಕಟ್ ಕಳಿಸಿದ್ರಲ್ಲ ಫ್ರೆಂಡ್ಸ್ ತರಕಾರಿನಲ್ಲಿ ಅದು ಹಾಗಲಕಾಯಿ ಇದ್ದಿದ್ದು ಇಷ್ಟಿಷ್ಟೇ ಚಿಕ್ಕದು ಒಳಗೆ ಬೀಜ ಬಲ್ತಿದತ್ತೋ ಇಲ್ಲೋ ಅಂತ ಅನ್ಕೊಂಡ್ರೆ ಫುಲ್ಲು ಬಲ್ತು ಬಿಟ್ಟೈತೆ ಇದೊಂದು ಜಾತಿ ನಾಟಿ ಹಾಗಲಕಾಯಿ ಅಂತ ಅನ್ಕೊಳ್ತೀನಿ ಫ್ರೆಂಡ್ಸ್ ಅದಕ್ಕೆ ಇದನ್ನ ಸ್ವಲ್ಪ ಡಿಫ್ರೆಂಟ್ ಆಗಿ ಸ್ಟೈಲ್ ಆಗಿ ಮಾಡೋಣ ಅಂತ ಅಂದ್ಬಿಟ್ಟು ಸ್ಟೈಲ್ ಆಗಿ ಕಟ್ ಮಾಡ್ತಾ ಇದ್ದೀನಿ ಉದ್ದುದ ಸ್ಲೈಸ್ ಆಗಿ ಕಟ್ ಮಾಡ್ತಾ ಇದ್ದೀನಿ ಈ ರೀತಿ ಕಟ್ ಮಾಡಿ ನಾನು ಯಾವತ್ತೂ ಮಾಡಲಿಲ್ಲ ಆದಷ್ಟು ತೆಳ್ಳ ಕಟ್ ಮಾಡ್ಕೊಂಡ್ರೆ ಹಾಗಲಕಾಯಿ ಫ್ರೈಗೆ ಸೂಪರ್ ಡೂಪರ್ ಆಗಿ ಟೇಸ್ಟ್ ಬರ್ತೈತೆ ತುಂಬಾ ಜನಕ್ಕೆ ಹಾಗಲಕಾಯಿ ಇಷ್ಟ ಆಗಲ್ಲ ಕಹಿ ಜಾಸ್ತಿ ಅಂತ ಅಂತಾರೆ ಇಷ್ಟಪಟ್ಟು ತಿಂದ್ರೆ ಅದು ಕಹಿ ಸಹ ಅನ್ಸಲ್ಲ ಮತ್ತೆ ಮಾಡೋ ರೀತಿಲಿ ಮಾಡ್ಕೊಂಡು ತಿಂದ್ರೆ ಕಹಿ ಅನ್ಸಲ್ಲ ನಾನು ಇದಕ್ಕೆ ಯಾವುದೋ ರೀತಿ ಕಸರೆ ಬರ್ದಿರೋ ಟಿಪ್ ಬಳಸ್ತೀನಿ ಅಂತಂದ್ರೆ ಅದು ಇದೊಂದೇನೆ ಹಾಗಲಕಾಯಿ ಈ ತರ ಅರ್ಶನ ಮತ್ತೆ ಉಪ್ಪಾಕಿ ಚೆನ್ನಾಗಿ ಕುಲ್ಕಿಟ್ಟಿದ್ದೀನಿ ಫ್ರೆಂಡ್ಸ್ ಇದು ನೀರು ಬಿಟ್ಕೋತೈತೆ ಅವಾಗ ಒಂಚೂರು ಕಹಿ ಕಮ್ಮಿ ಆಗ್ತೈತೆ ಅಂದ್ಬಿಟ್ಟು ಈ ತರ ಟಿಪ್ ಫಾಲೋ ಮಾಡೋದು ಇದನ್ನ ಸೈಡ್ಗೆ ಇಟ್ಕೋತೀನಿ ಇದು ಹಾಗಲಕಾಯಿ ಫ್ರೈಗೆ ಒಂದು ಟೊಮೊಟೊ ಈರುಳ್ಳಿ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದಕ್ಕೆ ಮಾಮೂಲಿ ಧನಿ ಪುಡಿ ಖಾರ ಪುಡಿ ಉಪ್ಪು ಹಾಕ್ಕೋತೀನಿ ಇದು ಮೊಟ್ಟೆ ಸಾರಿಗೆ ಬೆಳ್ಳುಳ್ಳಿ ಜಜ್ಕೋಬೇಕು ಟೊಮೊಟೊ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮೊಟ್ಟೆ ಚಿಕನ್ ಮಸಾಲ ಹಾಕ್ತೀನಿ ಫ್ರೆಂಡ್ಸ್ ಗರಂ ಮಸಾಲ ಇಲ್ಲ ಹಾಗಾಗಿ ಚಿಕನ್ ಮಸಾಲ ಹಾಕಿ ಮಾಡ್ಕೋತೀನಿ 2 ಒಲೆ ಅಡುಗೆ ಇವತ್ತು ಒಂದೇ ಸಲ ತೋರಿಸ್ತಾ ಇದ್ದೀನಿ ಈ ಗ್ಲಾಸಲ್ಲಿ 1.5 ಗ್ಲಾಸ್ ನೀರು ಇಟ್ಕೊಂಡಿದ್ದೀನಿ 2 ಮುದ್ದೆಗೆ ರಾಗಿ ಮುದ್ದೆ ಮಾಡೋದನ್ನ ಇವತ್ತು ನಾನು ತೋರಿಸ್ತಾ ಇದ್ದೀನಿ ಅದಕ್ಕೆ ಒಂದು 2 ಸ್ಪೂನ್ ಅಷ್ಟು ರಾಗಿ ಹಿಟ್ಟು ಹಾಕ್ಕೊಂಡೆ ಅದು ಹೆಸರು ಬರೋಕೆ ಬಿಟ್ಟು ಈ ಕಡೆ ಬಾಣಲಿ ಇಟ್ಕೊಂಡು ಇದಕ್ಕೊಂದು ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕೋಬೇಕು ಹಾಗಲಕಾಯಿ ಹುರ್ಕೋಬೇಕಲ್ಲ ಅದಕ್ಕಾಗಿ ಮೊದಲು ಈರುಳ್ಳಿನ ಹಾಕೊಂಡು ಹುರ್ಕೊಳ್ತಾ ಇದ್ದೀನಿ ಸಪ್ರೇಟಾಗಿ ಹಾಗಲಕಾಯಿ ಬೇಯಿಸಿ ಬಗ್ಸ್ಕೊಳ್ಳೋದು ಅದು ಇದು ಏನೂ ಇಲ್ಲ ಡೈರೆಕ್ಟಾಗಿ ನಾನು ಎಣ್ಣೆನಲ್ಲೇ ಫ್ರೈ ಮಾಡ್ಕೋತೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದ ತಕ್ಷಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಸಾರಿ ಫ್ರೆಂಡ್ಸ್ ಬೆಳ್ಳುಳ್ಳಿ ಪೇಸ್ಟ್ ಮಾತ್ರ ಶುಂಠಿ ಖಾಲಿ ಆಗಿಬಿಟ್ಟಿತ್ತು ಅದಕ್ಕೆ ಬೆಳ್ಳುಳ್ಳಿ ಪೇಸ್ಟ್ ಮಾತ್ರ ಹಾಕ್ಕೊಂಡೆ ಇದಕ್ಕೆ ಮೊಟ್ಟೆ ಸಾರಿಗೆ ಸಿಂಪಲಾಗಿ ಮಾಡ್ಕೊಳ್ತಾ ಇರೋದು ಬ್ಯಾಚುಲರ್ಗೆ ಹೆಲ್ಪ್ ಆಗ್ತೈತೆ ಅಂತ ಅಂದ್ಬಿಟ್ಟು ಇದಕ್ಕೆ 2 ಟೊಮೊಟೊನೂ ಹಾಕಿ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ತಟ್ಟೆ ಮುಚ್ಚಿದ್ರೆ ಒಂದು 2-3 ನಿಮಿಷಕ್ಕೆಲ್ಲ ಸಾಫ್ಟ್ ಆಗಿಬಿಡ್ತೈತೆ ಅಷ್ಟರಲ್ಲಿ ಪಕ್ಕದಲ್ಲಿ ಹೆಸರು ಉಕ್ಕಿ ಬರ್ತೈತೆ ಈ ಥರ ಆವಾಗ ಒಂದು ಬಟ್ಲು ಹಸಿಟ ಹಾಕ್ಕೋಬೇಕು ರಾಗಿ ಹಸಿಟ ಆಮೇಲೆ ಕೋಲಲ್ಲಿ ಇನ್ನೊಂದು ಸ್ವಲ್ಪ ಈ ಥರ ಪ್ಲೆಸ್ ಮಾಡಿ ಸೈಡ್ಗೆ ಇಟ್ಬೇಕು ತಟ್ಟೆ ಮುಚ್ಚಿಬಿಟ್ಟು ಗೌಳಿ ಜಂಪ್ ಮಾಡಿಬಿಡ್ತೈತೆ ಅಂತ ಅಂದ್ಬಿಟ್ಟು ಆಮೇಲೆ ಈ ಕಡೆ ಸಾಫ್ಟ್ ಆಗಿತ್ತು ಟೊಮೊಟೊ ಎಲ್ಲ ಅದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡು ಖಾರದ ಪುಡಿ ಮತ್ತು ಧನಿಯಾ ಪುಡಿ ಫಸ್ಟ್ ಟೈಮ್ ಚಿಕನ್ ಮಸಾಲ ಹಾಕಿ ಮಾಡಿದ್ದು ಗರಂ ಮಸಾಲನೇ ಹಾಕಿ ಮಾಡ್ತಾಯಿದ್ದೆ ಅದು ಸೂಪರ್ ಡೂಪರಾಗಿ ಬಂದಿತ್ತು ಕೋಳಿ ಹೊಟ್ಟೆ ಒಳಗಡೆಯಿಂದನೇ ಮೊಟ್ಟೆ ಬಂದಿರ್ತೈತಲ್ಲ ಫ್ರೆಂಡ್ಸ್ ಅದಕ್ಕೆ ಹಾಕ್ಬೋದು ಚಿಕನ್ ಐಟಮ್ಸ್ ಅಂದ್ಬಿಟ್ಟು ಹಾಕ್ತೆ ಇದನ್ನು ಎಣ್ಣೆಲ್ಲ ನಾನು ಸ್ವಲ್ಪ ಹುರ್ಕೋಬೇಕು ಇದೇ ಥರ ಗೊಜ್ಜನ್ನೇ ಎತ್ಕೊಂಡು ಅನ್ನದ ಜೊತೆ ತಿಂದರೆ ಹೆಂಗಿರ್ತೈತೆ ಗೊತ್ತಾ ನಾನು ಟೊಮೊಟೊ ರಸಕ್ಕೆ ಚಿಕನ್ ಮಸಾಲ ಮಟನ್ ಮಸಾಲ ಎಲ್ಲ ಹಾಕಿ ಮಾಡ್ತಿದ್ದೆ ಮೊದಲು ಆಮೇಲೆ ಬಿಟ್ಬಿಟ್ಟೆ ಸ್ವಲ್ಪ ಫ್ರೈ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೋಬೇಕು ಸ್ವಲ್ಪ ತೆಳ್ಳಗೂ ಅಲ್ಲ ಗಟ್ಟಿಗೂ ಅಲ್ಲ ಮೀಡಿಯಮಾಗಿ ಮಾಡ್ಕೊತಾ ಇದ್ದೀನಿ ಮುದ್ದೆಗೆ ಅಂತ ಅಂದ್ಬಿಟ್ಟು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು ಅಷ್ಟರಲ್ಲಿ ಹೆಸರನ್ನ ಈ ಕಡೆ ಇಟ್ಕೊಂಡು ಚೆನ್ನಾಗಿ ತಿರುಗಿಸ್ಕೋಬೇಕು ನಾನು ಕಾಣಿಸಲ್ಲ ನಿಮಗೆ ಅಂದ್ಬಿಟ್ಟು ಇಲ್ಲಿ ತಿರುಗಿಸ್ಕೊತಾ ಇದ್ದೀನಿ ಕೆಳಗೆ ಇಟ್ಕೊಂಡು ನೀಟಾಗಿ ಸೀಟ್ ಹಾಕ್ಕೊಂಡು ಸ್ವಲ್ಪನೇ ಕಲಿಸ್ಕೊಳ್ತಾ ಇರಬೇಕು ಈ ಥರ ಉಂಡೆ ಬಂದ್ಬಿಡ್ತಿದೆ ಅಂತ ಭಯ ಇರೋರು ಸ್ವಲ್ಪ ಉಪ್ಪು ಹಾಕ್ಕೊಬಿಟ್ಟು ಹಿಂಗೆ ಕಲಿಸ್ಕೊಳ್ರಿ ಆವಾಗ ಜಾಸ್ತಿ ಉಂಡೆ ಬರಲ್ಲ ಈಗ ಅದನ್ನು ಬೇಯಕ್ಕಿಟ್ಟೆ ಒಂದು 5-6 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಇಲ್ಲಿ ಸೈಡಲ್ಲಿ ಕುದೀತಾ ಇರ್ತಲ್ಲ ಸಾಂಬಾರು ಅದಕ್ಕೆ ಮೊಟ್ಟೆ ಹೊಡೆದು ಬಿಟ್ಕೋಬೇಕು ಅದನ್ನು ಶೇಕ್ ಮಾಡೋಕ್ಕೆ ಹೋಗ್ಬಾರ್ದು ಹಂಗೆ ತಟ್ಟೆ ಮುಚ್ಚಿ ಬೇಯಿಸ್ಕೋಬೇಕು ಒಂದು 5 ನಿಮಿಷ ಬಿಟ್ಬಿಟ್ರೆ ಸಾಕು ಲೋ ಫ್ಲೇಮಲ್ಲೇ ನೋಡಿ ಈ ಥರ ಬೇಯಿಸಿ ಹಾಕಿರೋ ಮೊಟ್ಟೆ ಥರನೇ ಇರ್ತೈತೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಮೊಟ್ಟೆ ಸಿಗಲ್ಲ ತಿನ್ನೋದಕ್ಕೆ ಈ ಥರ ಸಿಂಪಲಾಗಿ ಸಾಂಬಾರು ಮಸಾಲೆಯನ್ನು ರುಬ್ದಿರನೇ ಆರಾಮಾಗಿ ಮಾಡ್ಕೋಬೋದು ಚೆನ್ನಾಗಿ ಕುದಿ ಬಂದಮೇಲೆ ಕೊತ್ತಂಬರಿ ಸೊಪ್ಪು ಹಾಕೋಬಿಟ್ರೆ ಸೂಪರ್
ಸೂಪರ್ ಡೂಪರ್ ಆಗಿ ಮೊಟ್ಟೆ ಸಾಂಬಾರು ಸಿಂಪಲ್ ಆಗಿ ರೆಡಿ ಆಗಿಬಿಡ್ತೈತೆ. ರಾಗಿ ಮುದ್ದೆ ಒಂದು 5-6 ನಿಮಿಷ ಬೇಯಿಸ್ಕೊಂಡಿದ್ದನ್ನ ಅದನ್ನು ಕಾಲಲ್ಲಿ ಒಂದ್ಸಲ ಒರಗಿಸ್ಕೊಂಡು ಚೆನ್ನಾಗಿ ತಿರುಬಿ ಒಂಥರ ಬನ್ನಿ ಥರ ಬರಬೇಕು, ಅಂಟು ಹಾಗೆ ಚೆನ್ನಾಗಿ ತಿರುಗಿಸ್ಕೊಂಡು ಆಮೇಲೆ ಪ್ಲೇಟ್ಗೆ ಹಾಕಿ ಮುದ್ದೆ ತಿರುಗಿಸ್ಕೊಳ್ಳೋದು. ಮುದ್ದೆ ಬೆಂದಿರೋದು ಹೆಂಗೆ ಗೊತ್ತಾಗ್ತೈತೆ ಅಂದರೆ ಕೈ ತ್ಯಾವ ಮಾಡ್ಕೊಂಡು ಮುದ್ದೆನ ಮುಟ್ಟು ನೋಡಬೇಕು, ಬೇಯಿಸಬೇಕಾದ್ರೆ ಅವಾಗ ಅಂಟ್ಕೊಂಡಿಲ್ಲ ಅಂದರೆ ಬೆಂದಿರ್ತೈತೆ ಅಂತ. ಏನಿಲ್ಲ ಫ್ರೆಂಡ್ಸ್, ಇದು ಗೊತ್ತಾಗ್ಲಿಲ್ಲ ಅಂದ್ರೆ 5-6 ನಿಮಿಷ ಬೇಯಿಸ್ಕೊಂಡ್ರೆ ಲೋ ಫ್ಲೇಮಲ್ಲೇ ಸಾಕು. ಫ್ರೆಂಡ್ಸ್ ಹಾಗಲಕಾಯಿ ಫ್ರೈನ ಆಮೇಲೆ ಮಾಡ್ಕೋತೀನಿ. ಮೊದಲು ಶಿವಾಗ ಊಟ ಕೊಟ್ಬಿಡ್ತೀನಿ. ಬಿಸಿ ಬಿಸಿ ಇರ್ಬೇಕಾದ್ರೆ ತಿಂದರೆ ಸೂಪರ್ ಆಗಿರ್ತೈತಲ್ಲ, ಅದಕ್ಕೋಸ್ಕರ. ಇಷ್ಟೇ ಫ್ರೆಂಡ್ಸ್, ಸಿಂಪಲ್ ರಾಗಿ ಮುದ್ದೆ. ಹಂಗೆ ತಿಂತಾ ಇದ್ರೆ 2 ಮುದ್ದೆ ತಿನ್ನೋ ತನಕ ಮಾತಾಡಂಗಿಲ್ಲ. ಇವನ್ ಮಾತ್ರ ಮುದ್ದೆನೆ ತಿನ್ನಂಗಿಲ್ಲ, ಹಾಕಿದ್ರು ತಿನ್ನಲ್ಲ. ರಾಗಿ ಮುದ್ದೆ ತಾಕತ್ತು ನಿನಗೆ ಗೊತ್ತಿಲ್ಲ. ಹಂಗಿದ್ದತು ಮೊಟ್ಟೆ ಬೇಯಿಸಾಕ್ತಂಗೈತಲ್ಲ, ಮಟನ್ ಸಾರು ಥರ ಆಯ್ತಾ? ಓ ಶೆಟ್, ಮೀನ್ ಸಾರು ಆಗೋಯ್ತಾ? ಮೊಟ್ಟೆ ಸಾರು ಹೋಗಿ ಮೀನ್ ಸಾರು ಆಗೋಯ್ತು. ಸಕ್ಕತ್ತಾಗಿರ್ತೈತೆ ಫ್ರೆಂಡ್ಸ್. ತಮ್ಮ ವೇಟಾ ಬಟ್ಟೆಗಳು ಮುಚ್ಚಿಟ್ಬಿಡಂಗೆ, ಬೆಳಗ್ಗೆಯಿಂದ ಹಂಗೆ ಬಿಟ್ಟಿದ್ದೀನಲ್ಲ ನಾನೊಂದು ಹೆಂಗ್ಸ. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಓಕೆ ಫ್ರೆಂಡ್ಸ್, ನಾನು ತಿನ್ಬಿಟ್ಟು ಆಮೇಲೆ ಹಾಗಲಕಾಯಿ ಫ್ರೈಗೆ ಜಂಪ್ ಆಗ್ತೀನಿ. ಮೊಟ್ಟೆ ಸಾಂಬಾರತ್ತು ಸೂಪರ್ ಡೂಪರ್ ಆಗಿತ್ತು. ತಿನ್ಬಿಟ್ಟು ಅರ್ಧ ಅವರ್ ಸುಧಾರಿಸ್ಕೊಂಡು ಆಮೇಲೆ ಹಾಗಲಕಾಯಿ ಫ್ರೈ ಸ್ಟಾರ್ಟ್ ಮಾಡ್ಕೊಂಡೆ. ಒಂದು ಬಾಣಲಿ ಇಟ್ಕೊಂಡು ಎಣ್ಣೆ ಜಾಸ್ತಿ ಹಾಕೊಂಡು, ಆಗಲೇ ಹಸಿಮೆಣಸಕಾಯಿ ತೋರಿಸಿಲ್ಲ ಫ್ರೆಂಡ್ಸ್, ಮೇನ್ ಇಂಗ್ರೀಡಿಯೆಂಟೇ ಹಸಿಮೆಣಸಕಾಯಿ. ಇದಕ್ಕೆ ಅದನ್ನು ಹಾಕೊಂಡು ಚಿಟಾಪಟ ಸಿಡಿಸ್ಕೋಬೇಕು. ಸಾಸಿವೆನ ಹಾಕೊಂಡಿಲ್ಲ ಫ್ರೆಂಡ್ಸ್ ಇದಕ್ಕೆ ನಾನು. ಆಮೇಲೆ ಉದ್ದುದ್ದ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು. ಇದರಲ್ಲಿ ಹಸಿಮೆಣಸಕಾಯಿ ಈರುಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಿತ್ತು ಅಷ್ಟು ಸೂಪರ್ ಡೂಪರಾಗಿ ಟೇಸ್ಟ್ ಚೆನ್ನಾಗಿ ಬರ್ತೈತೆ. ಇದನ್ನು ಚೆನ್ನಾಗಿ ಒಗ್ಗರಣೆ ಮಾಡ್ಕೊಂಡಿದ ತಕ್ಷಣ ಸೈಡಲ್ಲಿ ಹಾಗಲಕಾಯಿನ ನಾನು ಹಿಂಡಿ ಸೈಡ್ಗೆ ಇಟ್ಕೋತಾ ಇದ್ದೆ. ಈ ಥರ ಹಿಂಡ್ಕೊಂಡ್ರೆ ರಸ ಬರ್ತೈತಲ್ಲ, ಆ ರಸ ಎಲ್ಲ ಎಸ್ದು ಬಿಡಬೇಕು. ಹೆಂಗಿರ್ತೈತೆ ಅಂದರೆ ಫ್ರೆಂಡ್ಸ್, ಅದು ಚೆನ್ನಾಗಿ ಅರ್ಶಿಣದಲ್ಲಿ ಉಪ್ಪಿನಲ್ಲಿ ನೆನೆಸಿರ್ತೀನಲ್ಲ, ಒಂಥರ ಬಟ್ಟೆ ಥರ ಬರ್ತೈತೆ. ಹಿಂಡಿದ್ರೆ ಕಟ್ಟೆ ಆಗಲ್ಲ, ಪೀಸಸ್ಸು ಆ ಥರ ಆಗಿರ್ತೈತೆ. ಆಮೇಲೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡೆ. ಶುಂಠಿನ ಸ್ವಲ್ಪ ಉಳಿಸ್ಕೊಂಡಿದ್ದೆ ಈ ಸಾಂಬಾರಿಗೆ, ಈ ಫ್ರೈಗೆ ಬೇಕು ಅಂತಂದ್ಬಿಟ್ಟು ಹಾಕ್ಕೊಂಡು ಅದು ಚೆನ್ನಾಗಿ ಒಗ್ಗರಣೆ ಮಾಡಿಕೊಂಡು ಆಮೇಲೆ ಅರ್ಧ ಟೊಮೊಟೊ ಹಾಕೋತಾ ಇದ್ದೀನಿ. ಟೊಮೊಟೊ ಆಪ್ಷನಲ್ಲ ಅಷ್ಟೇ ಫ್ರೆಂಡ್ಸ್, ನನಗೆ ಇಷ್ಟ ಆಗ್ತೈತೆ ಅಂದ್ಬಿಟ್ಟು ಹಾಕ್ಕೊಂಡೆ. ನಾನು ಯಾವುದೇ ಬೆಲ್ಲ ಸಕ್ಕರೆ ಏನೂ ಬಳಸಲ್ಲ ಇದಕ್ಕೆ. ಆಮೇಲೆ ಹಿಂಡಿಟ್ಕೊಂಡಿರೋ ಹಾಗಲಕಾಯಿನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಆಗ್ಲೂ ಉಪ್ಪು ಹಾಕಿ ನೆನೆಸಿಟ್ಟಿದ್ದೆ, ಹಾಗಾಗಿ ಉಪ್ಪು ಸ್ವಲ್ಪ ಕಮ್ಮಿನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಇದನ್ನಿಲ್ಲ ಅಂದರೂ ಒಂದು 15 ನಿಮಿಷ ಆದರೂ ಲೋ ಫ್ಲೇಮಲ್ಲೇ ಮಿಕ್ಸ್ ಮಾಡಿ ಬೇಯಿಸ್ಕೋಬೇಕು. ಎಷ್ಟು ನಿಧಾನಕ್ಕೆ ತಾಳ್ಮೆಯಿಂದ ಮಾಡ್ತೀವೋ ಅಷ್ಟು ಟೇಸ್ಟ್ ಚೆನ್ನಾಗಿ ಬರ್ತೈತೆ, ಅಷ್ಟು ಬೇಗ ಬೇಯ್ತೈತೆ ಅಂದ್ಬಿಟ್ಟು ಕಟ್ ಮಾಡ್ಬೇಕಾದ್ರೆ ಅದಕ್ಕೆ ತೆಳ್ಳಗೆ ಕಟ್ ಮಾಡ್ಕೊಂಡಿದ್ದು. ಈ ಥರ ಒಂದು ಬಾಣಲೆ ತುಂಬ ಇದ್ದಿದ್ದು ಅರ್ಧ ಬಾಣಲೆ ಆಗಬೇಕು, ಅಲ್ಲಿವರೆಗೂ ಬೇಯಿಸ್ಕೊಂಡು ಆಮೇಲೆ ಖಾರದ ಪುಡಿ, ಧನಿಯಾ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ನಾನು ಯಾವಾಗಲೂ ಹಿಂಗೆ ಮಾಡ್ತೀನಿ ಫ್ರೆಂಡ್ಸ್. ತುಂಬ ಜನ ಕಡಲೆಕಾಯಿ ಬೀಜ ಹಾಕ್ರಿ, ಹುರಿದ್ಬಿಟ್ಟು ಪುಡಿ ಮಾಡಿ ಹಾಕ್ರಿ ಅಂತೀರಾ. ನನಗೆ ಆ ಫ್ಲೇವರೇ ಇಷ್ಟ ಆಗಲ್ಲ. ಯಾರಾದರೂ ಮಾಡಿಕೊಟ್ರು ತಿನ್ನಲ್ಲ ನಾನು ಕಡಲೆ ಬೀಜ ಹಾಕಿರೋ ಐಟಮ್ಸ್ ಅಷ್ಟಕ್ಕಷ್ಟೇ ನನಗೆ. ಅದಕ್ಕೋಸ್ಕರ ಇಷ್ಟೇ ಸಿಂಪಲ್ಲಾಗಿ ಮಾಡ್ಕೊಳ್ತೀನಿ. ಇದಕ್ಕೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೆ. ಚಪಾತಿ ಜೊತೆಗಂತೂ ಸೂಪರ್ ಡೂಪರ್ ಆಗಿರುತ್ತೈತಿ ಕಾಂಬಿನೇಷನಲ್ಲಿ. ಓಕೆ ಫ್ರೆಂಡ್ಸ್, ಈಗ ವಿಶಿಂಗ್ ಟೈಮು. ತುಂಬ ಜನದ ಮಿಸ್ ಆಗೈತೆ, ಸಾರಿ ಫ್ರೆಂಡ್ಸ್. ವಿಹಾನ್ 28ಕ್ಕೆ ಬರ್ತಡೆ. ವಿಶ್ವ ಹ್ಯಾಪಿ ಬರ್ತಡೆ. ಧ್ರುವಿತ್ ಕುಮಾರ್ 22ಕ್ಕೆ ಬರ್ತಡೆ. ಹ್ಯಾಪಿ ಬರ್ತಡೆ. ವನಿತಾ ಸಿಸ್ಟರ್ ಹಾಯ್. ವಿಕಾಸ್ ಹರ್ಷಿತಾ ಆಲ್ ದ ಬೆಸ್ಟ್. ಸಿಂಚನಾ ಹಾಯ್. ಚೈತನ್ಯ ಆಲ್ ದ ಬೆಸ್ಟ್ ಎಕ್ಸಾಮ್ಗೆ. ನಕ್ಷತ್ರ ಹಾಯ್. ಸ್ಫೂರ್ತಿ ಸಿಸ್ಟರ್ ಹಾಯ್. ಸ್ಫೂರ್ತಿ ಮಗು ಅದು ಹಾಯ್. ನಂದನ 24ಕ್ಕೆ ಬರ್ತಡೆ. ಹ್ಯಾಪಿ ಬರ್ತಡೆ. ಶ್ವೇತಾ ಸಿಸ್ಟರ್ ವಿಶ್ ಹ್ಯಾಪಿ ಬರ್ತಡೆ. ಚಿನ್ಮಯಿ ಆಲ್ ದ ಬೆಸ್ಟ್. ವಿಶಾಲ್ ಹಾಯ್. ಪ್ರತಿಮಾ ಅವರೇ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಿರೋದಕ್ಕೆ. ನಿಮ್ಮ ಮಗಳು ಜೀವಿತ ಅವ್ರು ಹೇಳಿದ್ರು, ಇಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಯ್. ದೀಪು ತ್ರಿಷಾ ಎಕ್ಸಾಮ್ಗೆ ಆಲ್ ದ ಬೆಸ್ಟ್. ಯಾರೆಲ್ಲ 10th ಮಕ್ಕಳು ಎಕ್ಸಾಮ್ ಬರೀತಿದ್ದೀರಾ ಎಲ್ರಿಗೂ ಆಲ್ ದ ಬೆಸ್ಟ್. ಆರಾಮಾಗಿ ಎಕ್ಸಾಮ್ ಬರೀರಿ. ಬೆಳಗ್ಗೆ 4 ಗಂಟೆಗೆ ಎದ್ದು ಓದ್ರಿ, ಪಕ್ಕ ಫಸ್ಟ್ ಕ್ಲಾಸ್ ಫಿಕ್ಸ್. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ. ಎಂಡರ್ಗೆ ಎಲ್ಲ ವಿಡಿಯೋ ನೋಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬೈ ಗುಡ್ ನೈಟ್.